ರವಿಕೆ ಪ್ರಸಂಗ ಸಿನಿಮಾ ಇವಾಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಇವತ್ತು ನಮ್ಮೊಂದಿಗೆ ಚಿತ್ರತಂಡ ಇದೆ. ನಿಮಗೆ ಪರ್ಸ್ನಲ್ ಆಗಿ ಈ ರವಿಕೆಯ ಒಂದು ಪ್ರಸಂಗ ಇನ್ಸಿಡೆಂಟ್ ನಡೆದಿದೆಯಾ? ಖಂಡಿತ ನಡೆದಿದೆ. ಇವಾಗ ಈ ಫಿಲ್ಮ್ನ ಒಂದು ಪ್ರಮೋಷನ್ ಯಾವ ಥರ ನಡೀತಾ ಇದೆ ಮೇಡಮ್? ನೋಡಿ, ನಾಯಕಿಯಾಗಿ ರವಿಕೆ ಪ್ರಸಂಗದಲ್ಲಿ ಗೀತಾ ಭಾರತಿ ಭಟ್. ಈ ಫಿಲ್ಮ್ ರವಿಕೆ ಪ್ರಸಂಗಕ್ಕೆ ಗೀತಾ ಭಾರತಿ ಭಟ್ ಯಾಕೆ? ಇದು ನೀವು ಸಿನಿಮಾ ನೋಡಬೇಕು. ಸಿನಿಮಾ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ 110% ಗೀತಾ ಭಾರತಿ ಭಟ್ ಅವರೇ ಇರಬೇಕು, ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಸ್ ಎ ಡೈರೆಕ್ಟರ್ ನಾನು ಹೇಳ್ತಾ ಇರೋದು. ಸರ್, ಇವಾಗ ರವಿಕೆ ಪ್ರಸಂಗ ಅಂತ ಹೇಳುವಂಥದ್ದು ಆ ಥರದ ಫಿಲ್ಮ್ ಅಂತ ಕೆಲವು ಜನರು ಹೇಳ್ತಾ ಇದ್ದಾರೆ. ಎಸ್, ಹೌದಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಸುಳ್ಯ. ನಾನು ಪೂಜಶ್ರೀ. ಎಸ್, ಇವತ್ತು ಯಾಕೆ ನಾನು ಸಾರಿ ಉಟ್ಕೊಂಡು ಬಂದಿದ್ದೀನಿ, ಜೊತೆಗೆ ಚೆನ್ನಾಗಿರುವಂತಹ ಬ್ಲೌಸ್ ಕೂಡ ಹಾಕ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಾಗತ್ತೆ. ಮನೆಯಲ್ಲಿ ಕೂಡ ನೀವು ನೋಡ್ತಾ ಇರ್ತೀರಾ, ಸಾರಿ ತಗೊಂಡ್ರೆ, ಸಿಂಪಲ್ ಆಗಿರೋ ಸಾರಿ ತಗೊಂಡ್ರೆ ಬ್ಲೌಸ್ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಸಾರಿ ಸಿಂಪಲ್ ಆಗಿದ್ರು ಓಕೆ, ಬಟ್ ಬ್ಲೌಸ್ ಚೆನ್ನಾಗಿರಬೇಕು, ಚೆನ್ನಾಗಿ ಎಂಬ್ರಾಯ್ಡಿಂಗ್ ಮಾಡಬೇಕು, ಚೆನ್ನಾಗಿ ಫಿಟ್ಟಿಂಗ್ ಬರಬೇಕು, ಜೊತೆಗೆ ಅದರ ಡಿಸೈನ್ ಅಂತೂ ನೀವು ಕೇಳೋದೇ ಬೇಡ, ತುಂಬಾ ಚೆನ್ನಾಗಿರಬೇಕು ಅನ್ನುವಂತಹ ಯೋಚನೆ ಮಹಿಳೆಯರದಾಗಿರುತ್ತೆ. ಹಾಗಾಗಿ ನಾವು ಸಾರಿ ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗಲೇ ಯೋಚನೆ ಮಾಡ್ತೀವಿ ಯಾವ ಟೈಲರ್ ಜೊತೆ ನಮ್ಮ ಸಾರಿಯನ್ನು ಜೊತೆಗೆ ಬ್ಲೌಸನ್ನು ಕೊಡುವಂತಹದ್ದು ಅಂತ. ಅಲ್ಲಿ ಕೂಡ ಹೋಗ್ತೀವಿ, ಹೋಗಿ ಇದೇ ಥರ ಮಾಡಬೇಕು, ಫಿಟ್ಟಿಂಗ್ ಕೂಡ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನುವಂತಹ ನಾವು ಮಾತುಗಳನ್ನು ಹೇಳ್ತೀವಿ. ಬಟ್ ಸಾರಿ ಮನೆಗೆ ಬರುವ ತನಕ ನಮಗೆ ಟೆನ್ಷನ್ ಇರುತ್ತೆ. ಸಾರಿ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿರ್ತಾರೆ, ನಾಳೆ ಫಂಕ್ಷನ್ ಇದೆ ಯಾವ ರೀತಿ ಸ್ಟಿಚ್ ಮಾಡಿರ್ತಾರೆ, ಜೊತೆಗೆ ಹೇಗೆ ಆಗಿರುತ್ತೆ ಅನ್ನುವಂತಹ ಯೋಚನೆ ನಮಗಿರುತ್ತೆ. ಆವಾಗ ಕೆಲವೊಮ್ಮೆ ಸರಿ ಆಗತ್ತೆ, ಕೆಲವೊಮ್ಮೆ ಸಾರಿಯ ಸ್ಟಿಚ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡಿಂಗ್ ಫುಲ್ ಕಂಪ್ಲೀಟ್ ಕೆಟ್ಟು ಹೋಗುತ್ತೆ. ಅಷ್ಟಕ್ಕೂ ನಾನು ಯಾಕೆ ಸಾರಿ ಹಾಗೂ ಬ್ಲೌಸ್ ಬಗ್ಗೆ ಇಷ್ಟೊಂದು ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದರೆ, ಎಸ್ ಹೌದು, ಇವತ್ತು ನಾನು ನಿಮಗೆ ಒಂದು ಹೊಸ ಸಿನಿಮಾ ತಂಡವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇದೇ ಫೆಬ್ರವರಿ 16ರಂದು ರಾಜ್ಯಾದ್ಯಂತ ರವಿಕೆ ಪ್ರಸಂಗ ಸಿನಿಮಾ ಇವಾಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ರವಿಕೆ ಪ್ರಸಂಗ ತುಂಬ ಚೆನ್ನಾಗಿದೆ, ಟ್ರೈಲರ್ ಅಂತೂ ತುಂಬ ಚೆನ್ನಾಗಿದೆ, ಕಾಮಿಡಿ ಇದೆ, ಜೊತೆಗೆ ಸೆಂಟಿಮೆಂಟ್ ಫೀಲ್ ಕೂಡ ಇದೆ ಅನ್ನುವಂತಹದ ಮಾತುಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮೊಂದಿಗೆ ಚಿತ್ರತಂಡ ಇದೆ. ಫಸ್ಟ್ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಇವಾಗ ನಮ್ಮ ಜೊತೆ ರವಿಕೆ ಪ್ರಸಂಗ ಚಿತ್ರತಂಡ ಇದೆ. ಇವರು ಸುಳ್ಯದವರು, ತುಂಬ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ಜೊತೆಗೆ ಫಿಲ್ಮ್ ಕೂಡ ಮಾಡಿದ್ದಾರೆ. ವಿಶೇಷ ಅಂದರೆ ಇಲ್ಲಿ 2 ಪೇಮೆಂಟ್ ಕೂಡ ಒಂದೇ ಮನೆಗೆ ಹೋಗುತ್ತೆ. ಬೇರೆ ಯಾರೂ ಅಲ್ಲ, ರವಿಕೆ ಪ್ರಸಂಗ ಫಿಲ್ಮ್ನ ಡೈರೆಕ್ಟರ್ ಸಂತೋಷ್ ಕೊಡಂಕೇರಿ ಸರ್. ಹಾಗೂ ಸರ್ ನಮಸ್ತೆ. ನಾನು ಹೇಳಿದೆ ಆವಾಗಲೇ 2 ಪೇಮೆಂಟ್ ಕೂಡ ಒಂದೇ ಮನೆಗೆ ಹೋಗುತ್ತೆ ಅಂತ. ಯಾಕೆ ಅಂದರೆ ಈ ಫಿಲ್ಮ್ನ ಕತೆ ಹಾಗೂ ಸಂಭಾಷಣೆ ಬರೆದಿರುವಂತಹದ್ದು ಪಾವನ ಸಂತೋಷ್ ಅವರು, ಸಂತೋಷ್ ಕೊಡಂಕೇರಿ ಅವರ ಧರ್ಮಪತ್ನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಇವರು ರವಿಕೆ ಪ್ರಸಂಗ ಫಿಲ್ಮ್ನ ಹೀರೋಯಿನ್ ಅಂತಲೇ ಹೇಳ್ಬೋದು. ಇವರು ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಫಸ್ಟ್ ನಾನು ಬಿಗ್ ಬಾಸ್ನಲ್ಲಿ ಇವರನ್ನು ನೋಡಿದೆ, ಜೊತೆಗೆ ಜೀ ಕನ್ನಡದಲ್ಲಿ ಫುಲ್ ಹಿಟ್ ಆಗಿರುವಂತಹ ಸೀರಿಯಲ್ ಬ್ರಹ್ಮಗಂಟು ಸೋಷಿಯಲ್ ಮೀಡಿಯಾದಲ್ಲಿ ಆವಾಗ ರೋಲ್ ಮಾಡ್ತಾ ಇದ್ರೆ ಜಾಸ್ತಿ ಇವರ ಫೇಸೇ ಕಾಣ್ತಾ ಇತ್ತು. ಹಾಗೂ ಇವಾಗ ಜಾಸ್ತಿ ಟ್ರೆಂಡಲ್ಲಿರೋದೇನೆಂದರೆ ಇವರ ವರ್ಕೌಟ್. ಎಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಇವರ ವರ್ಕೌಟ್, ಗೀತಾ ಭಾರತಿ ಭಟ್ ಅಷ್ಟು ಸಣ್ಣಗಾದರೂ ಹೇಗೆ ವರ್ಕೌಟ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಯಾವತ್ತೂ ಕೇಳಿಸ್ತಾ ಇರತ್ತೆ. ಇವರು ಈ ರವಿಕೆ ಪ್ರಸಂಗ ಫಿಲ್ಮ್ನ ಹೀರೋಯಿನ್. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ಸರ್, ನಾನು ಲಾಸ್ಟ್ ಟೈಮ್ ನಾನು ಗೀತಾ ಮೇಡಮ್ನ ಇಂಟರ್ವ್ಯೂ ಮಾಡಲಿಕ್ಕೆ ಬಂದಿದ್ದೆ. ಆವಾಗ ನಾನು ಗೀತಾ ಭಾರತಿ ಭಟ್ ಸುಳ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಥಂಬ್ಲೈನ್ ಹಾಕಿದ್ದೆ. ಸಿಕ್ಕಾಪಟ್ಟೆ ಜನ ನೋಡಿದ್ರು ಮೇಡಮ್. ಜೊತೆ ಕಾಲ್ ಕೂಡ ಬಂದಿತ್ತು ನನಗೆ, ಅವರನ್ನು ಮೀಟ್ ಮಾಡಬೇಕು ನನಗೆ ಇದ್ದಾರಾ ಅಂತ. ಬಟ್ ನಮ್ಮದು ಅಪ್ಲೋಡ್ ಆಗುವಾಗ ನೀವು ಹೋಗಿದ್ರಿ, ಆಯ್ತಲ್ವಾ? ಹಾಗಾಗಿ ಇವಾಗ ರವಿಕೆ ಪ್ರಸಂಗ ಫಿಲ್ಮ್ನ ಮುಖಾಂತರ ನೀವು ಹೆಸರನ್ನು ಇಟ್ಕೊಂಡು ಇವಾಗ ಫೆಬ್ರವರಿ 16ಗೆ ಲಾಂಚ್ ಇದೆ, ಎಲ್ಲ ರಾಜ್ಯಾದ್ಯಂತ ಬಿಡುಗಡೆ ಇದೆ. ನಿಮಗೆ ಪರ್ಸ್ನಲ್ ಆಗಿ ಈ ರವಿಕೆಯ ಒಂದು ಪ್ರಸಂಗ ಇನ್ಸಿಡೆಂಟ್ ನಡೆದಿದೆಯಾ? ಖಂಡಿತ ನಡೆದಿದೆ. ಇನ್ಫ್ಯಾಕ್ಟ್ ಭಾರತೀಯ ನಾರಿಯರೆಲ್ಲರೂ, ಸೀರೆ ಉಡುವ ನಾರಿಯರೆಲ್ಲರಿಗೂ ಒಂದಲ್ಲ ಒಂದು ರವಿಕೆ ಪ್ರಸಂಗ ಇದ್ದೇ ಇರುತ್ತೆ. ಕೆಲವರಿಗೆ ಪ್ರತಿ ಸತಿ ರವಿಕೆ ಹೊಲಿಸಿದಾಗಲೆಲ್ಲ ಒಂದು ಪ್ರಸಂಗ ಆಗ್ತಾ ಇರುತ್ತೆ. ಅದೇ ರೀತಿ ನನಗೂ
ಸುಮಾರೊಂದಿಷ್ಟು ರವಿಕೆ ಪ್ರಸಂಗ, ಚೂಡಿದಾರ್ ಪ್ರಸಂಗ, ಡ್ರೆಸ್ ಪ್ರಸಂಗ, ಎಲ್ಲ ರೀತಿಯ ಪ್ರಸಂಗಗಳಾಗಿದೆ. ಕೆಲವೊಂದು ಕೆಟ್ಟದಾಗಿತ್ತು, ಕೆಲವೊಂದು ಚೆನ್ನಾಗಿತ್ತು. ಸೊ ಎಸ್, ಆಗಿದೆ ಖಂಡಿತ. ಮೇಡಮ್ ನಿಮಗೆ? ಆಗಿದೆ ಮೇಡಮ್, ತುಂಬ ಸತಿ ಆಗಿದೆ. ಆ್ಯಂಡ್ ಈ ಕಥೆಯನ್ನು ಬರೆಯೋದಕ್ಕೆ ಕಾರಣ ಒಂದು ಅಂದರೆ ಲೈಫ್ ಯಾವಾಗೆಲ್ಲ ಸ್ಟಿಚ್ ಕೊಡ್ತೀವಿ, ಕೆಲವೊಮ್ಮೆ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ, ಕೆಲವೊಮ್ಮೆ ನಾವೇನಾಗುತ್ತೆ ನಮ್ಮ ಟೈಲರ್ ಇರಲ್ಲ ಅಂತ ಇನ್ನೊಬ್ರ ಹತ್ರ ಡಿಸೈನರ್ ಅಂತ ಕಂಡ ತಕ್ಷಣ ಹೋಗ್ಬಿಡ್ತೀವಿ, ಏನೋ ಒಂದು ಮಾಡಿಕೊಟ್ಬಿಡ್ತಾರೆ ಅಂತ. ಅವ್ರು ತುಂಬ ಡಿಸೈನ್ ಮಾಡಿಬಿಟ್ಟು ನಮ್ಮ ಬ್ರೈನ್ ಡಿಸೈನ್ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ, ಅವ್ರನ್ನ ಹೆಂಗೆ ಹೊಡಿಬೇಕು, ಹೆಂಗೆ ಚಚ್ಚಬೇಕು ಅನ್ನೋ ರೀತಿಯಲ್ಲಿ. ಸೊ ಅಫ್ಕೋರ್ಸ್ ರವಿಕೆ ಪ್ರಸಂಗ, ಏನು ಸಲ್ವಾರ್ ಪ್ರಸಂಗ, ಅದನ್ನು ಫಿಟ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಪ್ರಸಂಗ, ಎಲ್ಲ ಫಿಟ್, ಅನ್ಫಿಟ್, ಇನ್ಫಿಟ್ ಎಲ್ಲ ಪ್ರಸಂಗಗಳು ನಡೆದಿದೆ. ಸರ್, ಇವಾಗ ನಾನು ನಿಮ್ಮನ್ನು ಈ ಮೇಡಮ್ನ ಇಂಟರ್ವ್ಯೂ ಮಾಡಲಿಕ್ಕೆ ಬರುವಾಗ ಅವತ್ತು ನೀವು ಬ್ಯುಸಿ ಇದ್ರಿ ಸರ್. ಆವಾಗ ನಿಮ್ಮ ಜೊತೆ ಮಾತಾಡ್ಸೋಕ್ಕಾಗಿಲ್ಲ. ನನಗೆ ನಿಜವಾಗ್ಲೂ ಕಂಪ್ಲೀಟ್ ಗೊತ್ತೇ ಇರಲಿಲ್ಲ. ಅಂದರೆ ಶಾರ್ಟ್ ಫಿಲ್ಮ್ ಏನೋ ಅಂತ ಅಂದ್ಕೊಂಡಿದ್ದೆ. ನಾನು ಇವ್ರ ಜೊತೆ ಕೇಳಿದೆ ಏನು ಶೂಟಿಂಗ್ ಆಗ್ತಾ ಇದೆ ಅಂತ. ಫಿಲ್ಮ್ ಆಗ್ತಾ ಇದೆ, ವೆಯ್ಟ್ ಮಾಡಿ ಅಂತ ಹೇಳಿದರು. ಸರ್, ರವಿಕೆ ಪ್ರಸಂಗದ ಬಗ್ಗೆ ಹೇಳಿ ಸರ್. ಫಸ್ಟ್ ಆಫ್ ಆಲ್ ಮೇಡಮ್ ಸುಳ್ಯದಲ್ಲಿದ್ದಾರೆ ಅಂತ ಹೇಳೋದನ್ನು ನಾನು ಖುಷಿ ಆಗ್ತಾ ಇದೆ. ನಮ್ಮ ಊರು. ಆ್ಯಂಡ್ ಈ ಆ್ಯಕ್ಚುಲಿ ಒಂದಷ್ಟು ಜನರಿಗೂ ನಾನು ಹೇಳ್ತಾ ಇದ್ದೇನೆ, ಸೊ ಗೀತಾ ಭಾರತಿ ಭಟ್ ಅವರು ಇದ್ದಾರೆ, ಸೊ ಬನ್ನಿ ಒಂದಷ್ಟು ಮಾತನಾಡುವ, ಈ ಸಿನಿಮಾದ ಬಗ್ಗೆ ಮಾತನಾಡುವ. ಯಾಕೆಂತ ಹೇಳಿದ್ರೆ ನಾವು ಮಾಡ್ತಾ ಇರೋದೇ ಪಬ್ಲಿಸಿಟಿ ಆ್ಯಂಡ್ ಪ್ರಮೋಷನ್. ಸೊ ಈ ಪರ್ಸ್ಪೆಕ್ಟಿವ್ ಬೇರೆ. ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗೀತಾ ಭಾರತಿ ಭಟ್ ಅವರು ನಾಳೆ ಮಂಗಳೂರಲ್ಲಿರ್ತಾರೆ, ನಾಡ್ದು ಉಡುಪಿಯಲ್ಲಿರ್ತಾರೆ ಆ್ಯಂಡ್ ಹುಬ್ಳಿಯಲ್ಲಿರ್ತಾರೆ. ಥ್ರೂಔಟ್ ಕರ್ನಾಟಕ ಜರ್ನಿ ಮಾಡ್ತಾ ಇದ್ದೀವಿ. ಆ್ಯಂಡ್ ವೆರಿ ಥ್ಯಾಂಕ್ಸ್ ಟು ಗೀತಾ ಭಾರತಿ ಭಟ್. ಯಾಕಂತ ಹೇಳಿದರೆ ಆ್ಯಸ್ ಎ ಸಿನಿಮಾದ ಒಂದು ಪಾರ್ಟ್ ಆಫ್ ದ ಸಿನಿಮಾ, ಆ್ಯಸ್ ಎ ಕ್ಯಾರೆಕ್ಟರ್ ಆಫ್ ದ ಸಿನಿಮಾ, ಆ್ಯಂಡ್ ಆ್ಯಸ್ ಎ ನಮ್ಮ ಒಂದು ಒಡನಾಟದಲ್ಲಿ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ವೆರಿ ಪ್ರೌಡ್ ಮೇಡಮ್, ಆ್ಯಂಡ್ ವೆರಿ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಇನ್ನೊಂದು ರವಿಕೆ ಪ್ರಸಂಗದ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಮೇಡಮ್, ಇದು ಯಾವುದೇ ಶಾರ್ಟ್ ಸಿನಿಮಾ ಅಥವಾ ಯಾವುದೇ ಒಂದು ಹೀಗೆ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಅಲ್ಲ, ಒಳ್ಳೆಯ ಕುಟುಂಬ ಸಮೇತ ನೋಡುವಂತಹ ಸಿನಿಮಾಕ್ಕೆ ಏನು ಬೇಕು, ಸಿನಿಮಾದ ಇಕ್ವೇಷನ್ಸಲ್ಲಿ ಏನೆಲ್ಲ ಬೇಕು, ಅದರ ಟೆಕ್ನಿಕ್ಯಾಲಿಟಿ ಇರ್ಬೋದು, ಕ್ಯಾಸ್ಟಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಇದೆಲ್ಲವನ್ನು ಸಿನಿಮಾದ ಪ್ರಾಪರ್ ಸಿನಿಮಾ ರೀತಿಯಲ್ಲೇ ಮಾಡಿ ರವಿಕೆ ಪ್ರಸಂಗವನ್ನು ಇವಾಗ ಆಡಿಯನ್ಸ್ ಮುಂದೆ ಇಡ್ತಾ ಇದ್ದೀವಿ. ಫೆಬ್ರವರಿ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಅದು ತುಂಬ ಖುಷಿ ಇದೆ. ರವಿಕೆ ಪ್ರಸಂಗದ ಟೆಕ್ನಿಕ್ಯಾಲಿಟಿ ಬಗ್ಗೆ ಮಾತಾಡುವ ಟೈಮ್ ಇದಲ್ಲ. ಆ್ಯಕ್ಚುಲಿ ತುಂಬ ಮಾತಾಡೋದಿದ್ರೆ ತುಂಬ ಖುಷಿ ಇದೆ, ತುಂಬ ಎಪಿಸೋಡ್ಸೇ ಆಗುತ್ತೆ. ಬಟ್ ಇವಾಗ ಏನು, ನಾವು ಟ್ರೈಲರನ್ನು ಲಾಂಚ್ ಮಾಡಿದ ಕಾರಣ ಅದರಲ್ಲಿ ನನ್ನ ಪ್ರಕಾರ ಜನಗಳು ಅದನ್ನು ಲಿಟ್ರಲಿ ಎಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಇನ್ನೂ ರೀಚ್ ಆಗ್ತಾ ಇದೆ. ಆ್ಯಂಡ್ ನಮಗೊಂದಷ್ಟು ಕಮೆಂಟ್ಗಳು ಬರ್ತಾ ಇದೆ, ಫೋನ್ಗಳು ಬರ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ಅಂದರೆ ಸರ್, ಒಂದು ಹೊಸತನ ಇದೆ, ಆ್ಯಕ್ಟ್ರುಗಳು ತುಂಬ ಚೆನ್ನಾಗಿದ್ದಾರೆ, ಆ್ಯಂಡ್ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ. ಆ್ಯಂಡ್ ಒಂದು ಏನೋ ಒಂದು ಇದರಲ್ಲಿ ಹೊಸತನ ಆ್ಯಂಡ್ ಮೆಸೇಜ್ ಅಥವಾ ಒಂದು ಕ್ಯೂರಿಯಾಸಿಟಿ ಇದೆ ಸರ್ ಅಂತ. ಅದು ನಮಗೊಂದು ಏನು ಮಾಡ್ತದೆ ಅಂತ ಹೇಳಿದ್ರೆ, ನಮಗೆ ಇನ್ನೊಂದು ಹುಮ್ಮಸ್ಸನ್ನು ಕೊಡ್ತದೆ. ಎಸ್, ಜನಗಳು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಾವು ಇನ್ನೂ ಪ್ರಮೋಷನ್ ಮಾಡಬೇಕು, ಇನ್ನೂ ರೀಚ್ ಮಾಡಬೇಕು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪಬ್ಲಿಸಿಟಿ ಕಾರ್ಯದಲ್ಲಿ ಇದ್ದೀವಿ ಮೇಡಮ್. ಇವಾಗ ನಾನು ಜಾಸ್ತಿ ಸಂತೋಷ್ ಸರ್ನ ವಾಟ್ಸಪ್ ಸ್ಟೇಟಸ್ ನೋಡುವಾಗ ಜಾಸ್ತಿ ನಾನು ನಿಮ್ಮ ಡ್ರೆಸ್ ಮೇಲೆ ನನಗೆ ಕಣ್ಣು. ಮೇಡಮ್ ಯಾವ ಥರ ಡ್ರೆಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಮೇಡಮ್. ಎಷ್ಟು ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇವಾಗ ಈ ಫಿಲ್ಮ್ನ ಒಂದು ಪ್ರಮೋಷನ್ ಯಾವ ಥರ ನಡೀತಾ ಇದೆ ಮೇಡಮ್? ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಪ್ರಮೋಷನ್ ಅಂತ ಹೇಳಿದಾಗ ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಯೂಟ್ಯೂಬ್, ಟಿ ವಿ ಚಾನಲ್ಸ್, ಸ್ಯಾಟಲೈಟ್ ಚಾನಲ್ ಎಲ್ಲವೂ ಅಗತ್ಯ ಇದೆ. ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಗಳನ್ನು ನಮ್ಮ ಸಿನಿಮಾಕ್ಕೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿ ಎಲ್ಲ ಪ್ರಯತ್ನಗಳೊಂದಿಗೆ ಆ್ಯಂಡ್ ಒಳ್ಳೊಳ್ಳೆ ನಮ್ಮ ಸಿನಿಮಾದ ಬಗ್ಗೆ ಒಂದಷ್ಟು ಜನರು ಟ್ರೇಲರ್ ನೋಡಿ ಒಳ್ಳೆ ತೂಕ ಇರುವ ವ್ಯಕ್ತಿಗಳು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಒಳ್ಳೆ ಗಣ್ಯರು, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟು ಸಿನಿಮಾ ಇಂಡಸ್ಟ್ರಿನಲ್ಲಂತೂ ಸೂಪರ್ ಹಿಟ್ ಆಗಿರೋ ಪರಿಚಯ ಇರೋರು, ಜೊತೆಗೆ ಈ ಸಾಹಿತಿಗಳು, ಈ ಥರರೆಲ್ಲರೂ ಸಿನಿಮಾದ ಬಗ್ಗೆ, ಟ್ರೇಲರ್ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನಾಡಿದ್ದಾರೆ. ಅವುಗಳನ್ನು ಸಹ ಜನರು ನೋಡ್ತಾ ಇದ್ದಾರೆ. ಸೊ ನಾವು ಎಷ್ಟೇ ಮಾತಾಡಿದ್ರು ಸಿನಿಮಾದ ಬಗ್ಗೆ ಥರ್ಡ್ ಪರ್ಸನ್ ಮಾತಾಡಿದ್ರೇ ಅದು ಜನರಿಗೆ ರೀಚ್ ಆಗೋದು. ಸೊ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಪಡ್ತಾ ಇದ್ದೀವಿ. ಒಳ್ಳೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಬೇರೆ ರೀತಿಯ ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಇವಾಗ ಇತ್ತೀಚೆಗೆ ನಾವು ಟೇಕ್ ಅ ಪಿಕ್ಚರ್ ವಿತ್ ಯುವರ್ ಫೇವ್ರೆಟ್ ಡಿಸೈನರ್ ಬ್ಲೌಸ್ ಅಂತ ಆಲ್ರೆಡಿ ವುಮೆನ್ಗಳನ್ನು ಟಚ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಇಷ್ಟವಾದ ಬ್ಲೌಸ್ ಜೊತೆ ಒಂದು ಪಿಕ್ಚರ್ ತೆಗೆದು ಕಳಿಸಿ ಒಂದು ಒಳ್ಳೆ ಫ್ಯಾಮಿಲಿ ಪ್ಯಾಕ್ ಫಾರ್ ಟಿಕೆಟನ್ನು ವಿನ್ ಮಾಡಿ, ಒಂದು ಆಕರ್ಷಕ ಮೊಬೈಲನ್ನು ವಿನ್ ಮಾಡಿ ಅಂತ ಮಾಡ್ತಿದ್ದೀವಿ. ಹಾಗೆಯೇ ಟೈಲರ್ಗಳಿಗೂ ಕೂಡ ಕಾಂಟೆಸ್ಟ್ ನಾವು ರೈಸ್ ಮಾಡಿದ್ದೀವಿ, ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು ಅಂತ ಹೇಳ್ಕೊಂಡು.
ಸೊ ಈ ಎಲ್ಲ ರೀತಿಯಲ್ಲಿ ನಾವು ಜನರನ್ನ ಟಚ್ ಮಾಡುವ ಎಲ್ಲ ಪ್ರಯತ್ನಗಳನ್ನು ಪಡ್ತಾ ಇದ್ದೀವಿ. ಸರ್ ಇವಾಗ ಈ ಫಿಲ್ಮಿಗೆ ಹೀರೋ ಅಂತ ಸ್ವಲ್ಪ ಹೀರೋ ಅಂತ ಇದೆ, ಬಟ್ ಅಷ್ಟು ಅಂದರೆ ಮೇಡಮೇ ಜಾಸ್ತಿ ಅಂದರೆ ಹೀರೋಯಿನ್ ಜಾಸ್ತಿ ಅಂತ ಅಲ್ವಾ ಈ ಫಿಲ್ಮ್? ಹೌದು, ಅದಕ್ಕೆ ಹೇಳ್ತೀನಿ, ಅದಕ್ಕೆ ನಾನು ಇವಾಗ ನಿಮ್ಮ ಜೊತೆ ಕೇಳಬೇಕು ಅಂತ. ಹೀರೋ ಯಾರು ಅಂತ ಅವ್ರ ಜೊತೆ ಕೇಳಿದ್ರೆ ಮಜಾ. ಹೌದು, ಹೀರೋಯಿನ್ ಅಂತೂ ಗ್ಯಾರಂಟಿ ಅವರೇ, ನಾಯಕ ನಟಿ ಅವರೇ. ನೋಡಿ, ನಾಯಕಿಯಾಗಿ ರವಿಕೆ ಪ್ರಸಂಗದಲ್ಲಿ ಗೀತಾ ಭಾರತಿ ಭಟ್. ಸರ್ ಇವಾಗ ಈ ಫಿಲ್ಮ್ ರವಿಕೆ ಪ್ರಸಂಗಕ್ಕೆ ಗೀತಾ ಭಾರತಿ ಭಟ್ ಯಾಕೆ ನೀವು ಅವರನ್ನು ಚೂಸ್ ಮಾಡಿದ್ರಿ ಅಂತ? ಸೊ ಫಸ್ಟ್ ಚಾಯ್ಸ್ ಇಸ್ ಪಾವನಂದು. ಅವಳು ಆ್ಯಸ್ ಎ ರೈಟರ್ ಆದ ಕಾರಣ ಒಂದು ಚಾಯ್ಸ್ ಅವಳದು. ಅಂದರೆ ಫಸ್ಟ್ ಥಿಂಗ್ ಈಸ್ ದಟ್ ಅವಳು ಆ ಸ್ಕ್ರಿಪ್ಟನ್ನು ಅನುಭವಿಸಿದ ವೇ ಆ್ಯಂಡ್ ಕತೆ ಹೇಳುವ ರೀತಿ, ಕಥೆಯಲ್ಲಿ ಯಾಕೆ ಇವರೇ ಇರಬೇಕು ಅಂತ ಒಂದು ನೀವು ಸಿನಿಮಾ ನೋಡಬೇಕು. ಸಿನಿಮಾ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ 110% ಗೀತಾ ಭಾರತಿ ಭಟ್ ಅವರೇ ಇರಬೇಕು, ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಸ್ ಎ ಡೈರೆಕ್ಟರ್ ನಾನು ಹೇಳ್ತಾ ಇರೋದು. ಎರಡನೇದು ಏನು, ನಾನು ಆ್ಯಸ್ ಎ ಬಿಸ್ನೆಸ್ ಪಾಯಿಂಟ್ ಅಥವಾ ಆ್ಯಸ್ ಎ ಪ್ರಮೋಷನಲ್ ಪಾಯಿಂಟ್ ಅಂತ ಹೇಳಿದರೆ, ನಮಗೊಂದು ಇವಾಗ ನಾವು ದೊಡ್ಡ ಸಕ್ಸಸ್ ಕಂಡವರಲ್ಲ. ಆ್ಯಂಡ್ ನಮಗೆ ಒಂದು ಸಿನಿಮಾ ಮಾಡಬೇಕಾದ್ರೆ ಜನಗಳಿಗೊಂದು ಅಟ್ರಾಕ್ಷನ್ ಮಾಡಬೇಕಾಗುತ್ತೆ. ಆವಾಗ ನಮ್ಮ ಕ್ಯಾಸ್ಟಿಂಗು ಹೀರೋಯಿನ್ ಹೇಗಿರಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಈ ಸಿನಿಮಾಕ್ಕೆ ಪಕ್ಕಾ ನಮಗೆ ಗೀತಾ ಭಾರತಿ ಭಟ್ ಅವರೇ ಬೇಕಿತ್ತು. ಒಂದು ಹೇಳೋದಿದ್ರೆ ಮೇಡಮ್, ಪ್ಲೀಸ್ ಡೋಂಟ್ ಮೈಂಡ್, ನಮಗೆ ಆ ಒಂದು ಪ್ಲಸ್ ಸೈಜ್ ಅಂತ ಏನಿದೆ, ಒಂದು ಅವರ ಅದ್ಭುತ ನಟನೆ ಇರ್ಬೋದು, ಅವರನ್ನು ನಾವು ನೋಡಿದ ರೀತಿ ಇರ್ಬೋದು, ಬ್ರಹ್ಮಗಂಟಲ್ಲಿರ್ಬೋದು, ಬಿಗ್ ಬಾಸಲ್ಲಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ. ನಾನು ಫಸ್ಟ್ ಗೀತಾ ಭಾರತಿ ಭಟ್ ಅಂತ ಹೇಳಿದ ತಕ್ಷಣವೇ ಫಸ್ಟ್ ನೋಡಿದೆ ಅವರ ಇನ್ಸ್ಟಾಗ್ರಾಮ್. ಗುರು 2 ಮಿಲಿಯನ್ ಇದ್ದಾರೆ ಗುರು, ಅದರಲ್ಲಿ 10% ಟಿಕೆಟ್ ತಗೊಂಡ್ರು ಗುರು, ನನಗೆ ಗ್ಯಾರಂಟಿ 1 ಲಕ್ಷ ಟಿಕೆಟ್ ಹೋಗುತ್ತೆ. ನೋ, ನಾನು ಇದು ಐ ಮೀನ್ ಇದೊಂದು ಕನಸು, ಬಟ್ ಸ್ಟಿಲ್ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಅದರಲ್ಲಿ ಮೇಡಮ್ ಅವರ ಒಂದು ಪಬ್ಲಿಸಿಟಿ ಮಾಡಬೇಕಾದ್ರೆ ಅವರು ಒಂದು ಪೋಸ್ಟ್ ಹಾಕಿದರೆ ನಮಗೊಂದಷ್ಟು ಜನಕ್ಕೆ ರೀಚ್ ಆಗ್ತದೆ. ಸೊ ಇದು ಒಂದು ಪಾಯಿಂಟ್ ಇದು ಇರುತ್ತೆ. ಎರಡನೇದು ಅವರ ನಮ್ಮ ಜೊತೆ ಮಾತಾಡಿದ ಮೇಲೆ ಅವರು ನಮಗೆ ಕೋಆಪರೇಟ್ ಮಾಡ್ತಾ ಇರೋದು. ಎರಡನೇದು ಅವ್ರ ಸ್ಕ್ರಿಪ್ಟ್ ಒಪ್ಕೊಂಡಿದ್ದು. ಮೂರನೇದು ಸ್ಕ್ರಿಪ್ಟಿಗೆ ಬೇಕಾದಂಗೆ ಒಂದು ನೆಕ್ಸ್ಟ್ ಡೋರ್ ಗರ್ಲ್ ಅಂತ ಏನು ಹೇಳ್ತೀವಿ ಅದು. ಇನ್ನೂ ಒಂದು ಏನು, ನೀವು ಸಿನಿಮಾ ನೋಡಬೇಕು ಅಂತಂದರೆ ಇನ್ನೊಂದು ಅಫ್ಕೋರ್ಸ್ ಅವರ ಇವಾಗ ನಾರ್ಮಲ್ ಪರ್ಸನ್ಸ್ ಅಂತೇಳಿ ಹೇಳಿದರೆ ಸೊ ಅದು ಎಲ್ಲರಿಗೂ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇರೋದು. ಈಗ ಟಿ ಶರ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸಾರಿ ಅಡ್ಜಸ್ಟ್ ಮಾಡೋದು, ಇದು ಬ್ಲೌಸ್ ಒಂದು ಸಣ್ಣ ಏನೋ ಇದ್ರೆ ಇಲ್ಲೇನೋ ಬಿಡಿಸೋದು, ಇಲ್ಲ ಹುಕ್ ಹಾಕೋದು. ಬಟ್ ಒಂಚೂರು ಸಣ್ಣ ಇದ್ರೂ, ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ ಸಪೂರ, ಹಂಗಿದ್ರೂ ಅವರಿಗೆ ಕಷ್ಟ. ಡ್ರೆಸ್ಸಿಂಗ್ ವೈಸ್, ಶೂ ಇಂದ ಹಿಡಿದು ಸಾಕ್ಸ್ ಇಂದ ಹಿಡಿದು ಅವರಿಗೆ ವಾಚ್ ಕಟ್ಟುವಲ್ಲವರೆಗೂ. ಈಗ ಲಾಸ್ಟ್ ಬ್ಯಾಂಡ್ ಇಲ್ಲ ಹಾಕ್ತೀವಿ, ಇನ್ನೂ ಸಣ್ಣ ಇದ್ರೆ ಏನ್ ಮಾಡ್ತಾರೆ? ಸೊ ಈ ತರ ಅದುವೇ ಒಂದು ಕನ್ಫ್ಯೂಷನ್ಸ್. ಅದು ಒಂದು ನಿಮಗೆ ಏನಾಗುತ್ತೆ, ಕಾಮಿಕಲ್ ಫೀಲ್ ಕೊಡುತ್ತೆ. ಇವನ್ ಪ್ಲಸ್ ಸೈಜ್ ಅವರು. ಬಟ್ ವಿತ್ ಡ್ಯೂ ರೆಸ್ಪೆಕ್ಟ್, ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಗೀತಾ ಭಾರತಿ ಭಟ್ ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಪ್ರೌಡ್ ಅನ್ಸುತ್ತೆ. ಮೇಡಮ್, ನಾನು ಇವಾಗ ಟ್ರೈಲರ್ ನೋಡ್ತಾ ಇದ್ದೆ, ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ ಅಂತ ನೀವು ಸ್ವಲ್ಪ ಹೇಳ್ತಾ ಇದ್ರಿ. ಅದು ಸ್ವಲ್ಪ ನೋಡುವಾಗ ಕಾಮಿಡಿ ಅಂತ ಅನಿಸ್ತಾ ಇದೆ. ಬಟ್ ನಿಮಗೆ ಹೇಗಿತ್ತು ಮೇಡಮ್, ಫಿಲ್ಮಿನ ಅನುಭವ ಹೇಗಿತ್ತು? ನಾನು ಫಸ್ಟ್ 1 ಲೈನ್ ಕೇಳಿದಾಗ, ಒಂದು ಬ್ಲೌಸನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ ಕೂಡಲೇ ನನಗೆ ಏನೋ ಇಂಟ್ರೆಸ್ಟಿಂಗ್ ಇರ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಪೂರ್ತಿ ಕತೆ ಕೇಳಿದ ನಂತರ ಅನಿಸಿದ್ದು, ಇದೊಂದು ಸಿನಿಮಾ ಖಂಡಿತವಾಗ್ಲೂ ಆಗಬೇಕು, ಆದರೆ ಇದನ್ನು ಜನ ನೋಡಿ ಖಂಡಿತ ತುಂಬ ಇಷ್ಟಪಡ್ತಾರೆ ಅನ್ನುವಂಥದ್ದು. ಆ್ಯಂಡ್ ಸಿನಿಮಾ ಶೂಟಿಂಗ್ ಥ್ರೂ ಔಟ್ ಪ್ರತಿಯೊಂದು ಸೀನನ್ನು ಅದ್ಭುತವಾಗಿ ಇಬ್ಬರು ಸೇರಿ, ಇಡೀ ಟೀಮ್ ಸೇರಿ ಅದ್ಭುತವಾಗಿ ಅದು ಮೂಡಿ ಬರೋ ಹಾಗೆ ಮಾಡಿದೆ. ಔಟ್ಪುಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲಿ ತನಕ ಅಂತ ಹೇಳಿದರೆ, ಕೆಲವು ಸೀನ್ಗಳನ್ನು ನಾವು ಸೀನ್ ಪೇಪರ್ ಓದಬೇಕಾದ್ರೇ ನಮಗೆ ಜೋರು ನಗು ಬರ್ತಿತ್ತು. ಇನ್ನು ನಾವು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಇನ್ನೂ ತುಂಬ ಎಂಜಾಯ್ ಮಾಡಿ ನಾವೇ ಸೀನನ್ನು ಅನುಭವಿಸ್ಕೊಂಡು ನಗಾಡಿಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ವಿ. ಇನ್ನು ಅದು ಔಟ್ಪುಟ್ ನೋಡಿದಾಗ ಇನ್ನೂ ಖುಷಿ ಆಯಿತು. ಯಾಕಂದರೆ ಅದನ್ನು ನೋಡಿ ಇನ್ನೊಬ್ರು ನಗಾಡೋದು ನೋಡಿದಾಗ ಖುಷಿ ಆಗುತ್ತೆ, ಒಬ್ಬರಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೀವಿ ನಾವು ಅಂತ. ಒಂದು ಥಿಯೇಟ್ರಲ್ಲಿ ಕೂತು ಎಲ್ಲರೂ ಚಪ್ಪಾಳೆ ತಟ್ಟಬೇಕಾದ್ರೆ, ಶಿಳ್ಳೆ ಹೊಡಿಬೇಕಾದ್ರೆ, ಅಥವಾ ಒಂದು ಸೀನನ್ನು ಎಂಜಾಯ್ ಮಾಡಬೇಕಾದ್ರೆ, ಐ ಥಿಂಕ್ ದಟ್ ಈಸ್ ದ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಒಳ್ಳೆ ಸೀನ್ ಆಗಿದೆ ಅನ್ನೋದಕ್ಕೆ ಅದೇ ಒಂದು ಆನ್ಸರ್, ಅಥವಾ ಅದೇ ಅದರದ್ದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಥ್ರೂ ಔಟ್ ಇಡೀ ಪ್ರಾಸೆಸ್, ಈ ಕತೆ ಕೇಳೋದ್ರಿಂದ ಹಿಡಿದು ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಹಿಡಿದು ಈಗ ಔಟ್ಪುಟ್ ರೆಡಿಯಾಗಿ 16ನೇ ತಾರೀಕಿಗೆ ರಿಲೀಸ್ ಆಗಲಿಕ್ಕೆ ರೆಡಿಯಾಗಿದೆ ನಮ್ಮ ಸಿನಿಮಾ. ಸೊ ಥ್ರೂ ಔಟ್ ಇಡೀ ಪ್ರಾಸೆಸನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೇನೆ. ಆ್ಯಂಡ್ ಇಡೀ ಟೀಮ್ ಎಲ್ಲರೂ ಜೊತೆಗೆ ಸೇರಿ ಒಂದು ಅದ್ಭುತವಾದ ಔಟ್ಪುಟ್ ರೆಡಿಯಾಗಿದೆ. ಸೊ ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಕಾನ್ಫಿಡೆನ್ಸ್ ಇದೆ, ಎಲ್ಲವೂ ಇದೆ. ಜೊತೆಗೆ ಸೇರಿ ಈಗ
ಒಟ್ನಲ್ಲಿ 16ನೇ ತಾರೀಕು ಒಂದ್ಸತಿ ರಿಲೀಸ್ ಆದರೆ ಜನ ಬಂದು ನೋಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಈಗ ಈ ಗ್ಯಾಪ್ ಇದೆಯಲ್ಲ, ಈ ವೇಟಿಂಗ್ ಪೀರಿಯಡ್ ಇದೆಯಲ್ಲ, ಅದೇ ಒಂಥರ ಎಕ್ಸೈಟ್ಮೆಂಟು, ಭಯ, ಅದೇನು ಹೇಳಲಿಕ್ಕೆ ಆಗೋದಿಲ್ಲ ಆ ಥರ ಫೀಲಿಂಗ್. ಆ್ಯಂಡ್ 16th ರಿಲೀಸ್ ಆದಮೇಲೆ ಜನರದ ಎಕ್ಸೈಟ್ಮೆಂಟ್ ನೋಡ್ಲಿಕ್ಕೆ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಸೊ ಎಸ್, ಈಗ ಒಂದು ಡೈಲಾಗ್ ಬಿಡ್ಬೋದು ಮೇಡಮ್. ಡೈಲಾಗ್ ಬಿಡಿ ಅಂತ ನೋಡಿ, ಭಾಷೆ ಡೈಲಾಗ್ ಬಿಡಿ ಯಾವ ಡೈಲಾಗ್ ಹೇಳೋದು? ಸೇಮ್ ಡೈಲಾಗ್ ಹೇಳಿ. ಅವತ್ತು ಸಾಂಗ್ ಹೇಳಿದ್ರ, ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಅವತ್ತು. ನಾನು ಇಂಟರ್ವ್ಯೂ ತಗೊಳ್ಳುವಾಗ ಸಾಂಗ್ ಹೇಳಿದ್ರ, ಚೆನ್ನಾಗಿ ಹೇಳಿದ್ರಿ. ನಮ್ಮ ಸಿನಿಮಾದಲ್ಲ ಅಲ್ಲ ಅದು, ಹೌದು. ಈಗೊಂದು ಸಾಂಗ್ ಹೇಳಿ ಜೊತೆಗೆ ಒಂದು ಡೈಲಾಗ್ ಕೂಡ ಬಿಡಿ. ಫಸ್ಟು ಸಾಂಗ್ ಹಾಡ್ತೇನೆ. ನಮ್ಮದೇ ಸಿನಿಮಾದು ಟೈಟಲ್ ಟ್ರ್ಯಾಕು. ಕನ್ನಡ ಚಿತ್ರರಂಗದಲ್ಲಿ ಇನ್ಫ್ಯಾಕ್ಟ್ ಇಡೀ ಇಲ್ಲ, ಕನ್ನಡ ಚಿತ್ರರಂಗದಲ್ಲಿ ಬ್ಲೌಸಿನ ಬಗ್ಗೆ ಒಂದು ಹಾಡು ಬಂದಿದೆ ಅನ್ನೋದಾದರೆ ಇದೇ ಮೊದಲನೇ ಹಾಡು, ನಮ್ಮದೇ ಮೊದಲನೇ ಹಾಡು. ರವಿಕೆ ಬಗ್ಗೆ ಒಂದು ಹಾಡು, ರವಿಕೆ ಪ್ರಸಂಗ ಚಿತ್ರದ ಟೈಟಲ್ ಟ್ರ್ಯಾಕ್ ಇದು. ಸಂಸಾರನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ, 108 ಮಂಡೆ ಬಿಸಿ ಡ್ರಾಮಾ ಗಮ್ಮತ್ತಿಲ್ಲಿ, ಸರಿ ತಪ್ಪು ಸ್ವರ ಅಪಸ್ವರ ಎನ್ನೋರಿಲ್ಲಿ, ಪ್ರೀತಿ ಗೀತಿ ಇತ್ಯಾದಿಯ ಲೆಕ್ಕಾಚಾರದಲ್ಲಿ, ಪ್ರೀತಿ ಚೂರು ಏರುಪೇರು ಆದ್ರೂ ಲೈಫು ಬೋರು, ಬ್ರೇಕಿಂಗ್ ನ್ಯೂಸು ಜೋರು ಆದ್ರೂ ಪಾಪದ ಹಾಟು ಚೂರು, ಸಂಸಾರನೇ ಹಾಸ್ಯ ಲಾಸ್ಯದ ಪ್ರಸಂಗನೇ, ರವಿ ರವಿ ರವಿಕೆ ಪ್ರಸಂಗ, ಲವಲವಿಕೆಯ ನಟರಂಗ, ರವಿ ರವಿ ರವಿಕೆ ಪ್ರಸಂಗ, ಜನಮನ ಸೆಳೆವ ಪ್ರಸಂಗ. ಇದು ನಮ್ಮ ಚಿತ್ರದ ಹಾಡು. ಇನ್ನು ಡೈಲಾಗಿಗೆ ಬಂದರೆ, ಇದು ಟೀಸರ್ನಲ್ಲಿ ನೀವು ನೋಡಿರ್ತೀರ, ಇದೇ ಡೈಲಾಗ್ ನೀವು ಹೇಳಿದ್ರಿ ಈಗ, ಇನ್ನು ಸ್ವಲ್ಪ ಕೆಳಗೆ ಬರಲಿ ಅಂತ. ಸೊ ಅದೇ ಡೈಲಾಗ್. ನಾನು ಚಂದ್ರಣ್ಣನಲ್ಲಿಗೆ ಬಟ್ಟೆ ಹೊಲಿಸ್ಲಿಕ್ಕೆ ಕೊಡಲಿಕ್ಕೆ ಹೋಗಿರ್ತೇನೆ, ಅವರು ಮೆಷರ್ಮೆಂಟ್ ತಗೊಳ್ಳೋದಿಲ್ಲ ಹೇಳಿರ್ತಾರೆ. ನಾನು ಅವ್ರನ್ನ ಫೋರ್ಸ್ ಮಾಡಿ ಒಳಗೆ ಕರ್ಕೊಂಡು ಹೋಗಿದ್ದೇನೆ ಮೆಷರ್ಮೆಂಟ್ ತಗೊಳ್ಳಿಕ್ಕೆ. ಆಗ ಅವರು ಟೇಪ್ ಹಿಡಿದು ನಿಂತಿದ್ದರೆ ನಾನು ಹೇಳ್ತೇನೆ, ಇನ್ನು ಸ್ವಲ್ಪ ಕೆಳಗೆ ಬರಲಿ ಚಂದ್ರಣ್ಣ ಅಂತ. ಅವರು ಬೇಡವಾ ಮೇಡಮ್, ಇಷ್ಟು ಸಾಕಾ ಅಂತ ಹೇಳ್ತಾರೆ. ಇಲ್ಲ ಚಂದ್ರಣ್ಣ, ಇನ್ನು ಚೂರು ಕೆಳಗೆ ಬಂದರೆ ಚಂದ ಕಾಣ್ತದೆ ಅಂತ ಹೇಳ್ತೇನೆ ನಾನು. ಅದಕ್ಕೆ ಅವರು ಇಷ್ಟು ಸಾಕಾ ಅಂತ ಮೇಡಮ್ ಅಂತ ಹೇಳ್ತಾರೆ. ಇಲ್ಲ ಚಂದ್ರಣ್ಣ, ಇನ್ನು ಸ್ವಲ್ಪ ಕೆಳಗೆ ಬರಲಿ ಅಂತ ಹೇಳ್ತೇನೆ. ಅವರು ಇನ್ನಲ್ಲಿ ಕೆಳಗೆ ಹೋಗ್ಲಿಕ್ಕೆ ಎಂತ ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಆಗ ನಾನು ಹೌದೌದು, ಇನ್ನು ಕೆಳಗೆ ಹೋದರೆ ಕಷ್ಟ ಅಂತ ಹೇಳ್ತೇನೆ. ಸರ್, ಇವಾಗ ರವಿಕೆ ಪ್ರಸಂಗ ಅಂತ ಹೇಳುವಂಥದ್ದು ಆ ಥರದ ಫಿಲ್ಮ್ ಅಂತ ಕೆಲವು ಜನರು ಹೇಳ್ತಾ ಇದ್ದಾರೆ. ಎಸ್, ಹೌದಾ? ಯಾವ ಥರ ಅಂದರೆ? ನನಗೆ ಫಸ್ಟ್ ಆಫ್ ಆಲ್ ಆ ಥರ ಅಂತ ಹೇಳಿದರೆ ಏನು ಅಂತ ಗೊತ್ತಾಗಿಲ್ಲ ನನಗೆ. ಈಗ ನಾನು ಆ ಥರ ಅಂತ ಹೇಳಿದರೆ ಯಾವುದಾದ್ರು ಒಂದು ಪಿಕ್ಚರ್ ಕಂಪೇರ್ ಮಾಡ್ಬೋದು. ಬಟ್ ಜನಗಳು ಅಫ್ಕೋರ್ಸ್ ವೆರಿ ಗುಡ್, 100% ಯಾರು ಜನಗಳು ಅದನ್ನ ಆ ಥರ ಸಿನಿಮಾ ಅಂತ ತಿಳ್ಕೊಳ್ತಾರೆ, ಅದು ಆ ಥರ ಸಿನಿಮಾ ಅಲ್ವೇ ಅಲ್ಲ. ಬಿಕಾಸ್ ನಿಮಗೆ ಟೈಟಲಲ್ಲೇ ನೋಡಿದರೆ ಗೊತ್ತಾಗುತ್ತೆ. ಅದರ ಟೈಟಲನ್ನು ಪ್ರಾಪರ್ ಆಗಿ ನೋಡಿದರೆ ಅದರಲ್ಲೊಂದು ಲಾ ಇದೆ, ಅದರಲ್ಲೊಂದು ಕತ್ತರಿ ಇದೆ, ಅದರಲ್ಲೊಂದು ಟೇಪ್ ಇದೆ, ಅದರಲ್ಲೊಂದು ಟ್ವಿಟರ್ ಇದೆ, ಅದರಲ್ಲೊಂದು ಗಾಸಿಪ್ ಇದೆ. ಒಂದು ಎರಡನೇದು, ಈಗ ನಾವು ಪೋಸ್ಟರ್ ಬಿಡಬೇಕಾದ್ರೂ ಅಷ್ಟೇ, ಫಸ್ಟ್ ಟೈಮ್ ನಾವು ಬರೀ ಬ್ಲೌಸ್ ಹಾಕಿದ್ವಿ, ಆವಾಗ ಆ ಥರ ಸಿನಿಮಾ ಕೇಳ್ಬೋದಿತ್ತು. ಇವಾಗಂತೂ ನಾವು ನೋಡಿದರೆ, ಈಗ ನಮ್ಮ ಇದನ್ನು ಯಾವುದು ಪೋಸ್ಟರನ್ನು ನೋಡಿದರೆ, ನಮ್ಮ ರಿಲೀಸಿಂಗ್ ಪೋಸ್ಟರ್, ಒಂದು ಸಾನ್ವಿ ಅಂತ ಕ್ಯಾರೆಕ್ಟರ್ ಅದರಲ್ಲಿ ಬ್ಲೌಸ್ ಇಟ್ಕೊಂಡಿದ್ದಾಳೆ ಹೊರತು ಸುತ್ತ ಇರುವ ಕ್ಯಾರೆಕ್ಟರ್ಗಳು ನೀವು ಎಕ್ಸ್ಪ್ರೆಷನ್ ನೋಡಿದರೆ ಅದರಲ್ಲಿ ಪೊಲೀಸ್ ಇದ್ದಾರೆ, ಅದರಲ್ಲಿ ಲಾಯರ್ ಇದ್ದಾರೆ, ಅದರಲ್ಲೊಂದು ಅಮ್ಮ ಇದ್ದಾರೆ, ಅದರಲ್ಲೊಂದು ಟೈಲರ್ ಇದ್ದಾರೆ. ಇದು ಅದಕ್ಕೊಂದು ಅದು ಏನಾಗುತ್ತೆ, ಇದು ಪಕ್ಕ ಒಂದು ಫ್ಯಾಮಿಲಿ, ಅಫ್ಕೋರ್ಸ್ ಕಾಮಿಡಿ ಸಿನಿಮಾ ಅಂತ ಅನಿಸುತ್ತೆ. ಆ್ಯಂಡ್ ಬ್ರ್ಯಾಂಡಿಂಗ್ ವೈಸ್ ಇನ್ನೊಂದು, ನಾವು ಮೊನ್ನೆ ನಮ್ಮದು ಸೆನ್ಸರ್ ಆಯಿತು, ನಮಗೆ ಸೆನ್ಸರಲ್ಲಿ UA ಸರ್ಟಿಫೈಡ್ ಆಯಿತು ವಿತೌಟ್ ವಿಜುವಲ್ ಕಟ್. 2 ಸಣ್ಣ ಮ್ಯೂಟ್ ಇದೆ, ಬಟ್ ವಿಜುವಲ್ ಕಟ್ ವಿತೌಟ್ ಆಯಿತು. ಆವಾಗ ನಾವು 100% ನಾವು ಇಟ್ ಈಸ್ ಪ್ರೂವ್ಡ್ ದಟ್ ಇಟ್ ಈಸ್ ಅ ಯೂನಿವರ್ಸಲ್, ಇದು ಕುಟುಂಬ ಸಮೇತ ನೋಡುವಂತಹ ಸಿನಿಮಾ. ಇನ್ನೊಂದು ನಾನು ಹೇಳೋದು ಮೇಡಮ್, ಬ್ಲೌಸ್ ಅಂತ ಹೇಳಿದರೆ ಯಾವತ್ತೂ ನಾನು ಹೇಳ್ತಾ ಇರ್ತೇನೆ, ಒಂದು ರೀತಿಯಲ್ಲಿ ಆ ಥರ ಅಂತ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಹೌದು, ಈಗ ಜೆಂಡರಲ್ಲಿ ನೋಡಿದರೆ ಏನು ಇದು ಏನು ಗಂಡಸು ಆ್ಯಂಡ್ ಹೆಂಗಸು ನೋಡಿದರೆ ಅಫ್ಕೋರ್ಸ್ ಅವರವರಿಗೆ ಅವರವರ ಬ್ಯೂಟಿ ಇರುತ್ತೆ, ಅವರವರ ಸ್ಟ್ರಕ್ಚರ್ ಇರುತ್ತೆ ಅದರಲ್ಲಿ. ಬಟ್ ಸೇಮ್ ಟೈಮಲ್ಲಿ ನಾವು ಬ್ಲೌಸ್ ಅಂತ ನೋಡಿದರೆ ನವದುರ್ಗಿಯರಲ್ಲಿ ಒಂದು ಅಲಂಕಾರದ ವಸ್ತು. ಆ್ಯಂಡ್ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಜೊತೆಯಲ್ಲಿ ಕೊಡೋದು ರವಿಕೆ ಪೀಸ್ ಅಲ್ವಾ. ಈಗ ಎಕ್ಸಾಂಪಲ್, ನಾವೇ ಮೊನ್ನೆ ಒಂದು ದೇವಿಯ ದರ್ಶನಕ್ಕೆ ಹೋದ್ವಿ, ಅಲ್ಲಿ ಆಶೀರ್ವಾದ ಮಾಡಿದ್ದು ನಮ್ಮ ಗುರುಗಳು ಕೊಟ್ಟಿದ್ದು ನಮಗೆ ರವಿಕೆ ಪೀಸು. ಈಗ ಪರ್ಸೆಪ್ಷನ್ ಚೇಂಜ್ ಆಯಿತು ಅಂತ ಅನಿಸುತ್ತೆ. ಸೊ 100% ಇದು ಯಾವ ಒಂದು ರವಿಕೆ ಅಂತ ನಾವು ಆ ಸ್ಥಾನ ಕೊಟ್ಟಿದ್ದೀವಿ, ಇದರಲ್ಲಿ ಅದು ಅಮ್ಮನ ಸ್ಥಾನ ಇರ್ಬೋದು. ಮಹಿಳೆಯರಿಗೆ ಎಸ್ಪೆಷಲಿ ಹೇಳ್ತಾ ಇರೋದು,
ಆ ಸಿನಿಮಾ ಈ ಸಿನಿಮಾ ಆ ರೀತಿಯ ಸಿನಿಮಾ ಅಲ್ಲ, ಕುಟುಂಬ ಸಮೇತ ನೋಡುವಂಥ ಸಿನಿಮಾ 100%. ನೀವು ಇದನ್ನು ನೋಡಿದರೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಬರುತ್ತೆ. ಒಂದೆಲ್ಲೋ ಒಂದು ನನ್ನ ಊರಿಗೆ ಹೋಗಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಹಿಂಗೆ ಆಯಿತು ಅಂತ ಹೇಳುವ ಒಂದಷ್ಟು ಫೀಲ್ ಗುಡ್ ಸಿನಿಮಾ, ಫೀಲ್ ಬರುತ್ತೆ. ಜೊತೆಯಲ್ಲಿ ಒಂದು ಸಣ್ಣ ಮೆಸೇಜ್ ಬರುತ್ತೆ. ಅದು ಇಲ್ಲಿವರೆಗೂ ನನ್ನ ಪ್ರಕಾರ ಬೇರೆ ಯಾರು ರವಿಕೆ ಬಗ್ಗೆ ಆ ಥರ ಪರ್ಸೆಪ್ಷನ್ ಕೊಟ್ಟಿಲ್ಲ. ಕಂಪ್ಲೀಟ್ ಒಂದು ಹೆಣ್ತನಕ್ಕೆ ನಿಮಗೆ ಅವರ ಸ್ಟ್ರೆಂತ್ ಇರ್ಬೋದು, ಅವರ ಎಂಟರ್ಪ್ರಿನರ್ಶಿಪ್ ಇರ್ಬೋದು, ಅವರ ಒಂದು ಸೋಷಿಯಲ್ ಪ್ರೆಷರ್ ಇರ್ಬೋದು, ಇದೆಲ್ಲವೂ ಒಂದು ಅಂಡರ್ಲೈನ್ ಈ ಸಿನಿಮಾದಲ್ಲಿದೆ ಮೇಡಮ್. ಸರ್, ಇವಾಗ ಶೂಟಿಂಗ್ ಎಲ್ಲ ಎಲ್ಲಿ ಮಾಡಿದ್ರಿ ಸರ್ ನೀವು? ಆಲ್ಮೋಸ್ಟ್ ಸುಳ್ಯ, ದಕ್ಷಿಣ ಕನ್ನಡ. ಸುಳ್ಯ, ತೊಡಿಕಾನ, ಸಂಪಾಜೆ 80% ಅಂದರೆ ಸಿನಿಮಾದಲ್ಲಿ ಕಂಪ್ಲೀಟ್ ದಕ್ಷಿಣ ಕನ್ನಡ. ಟೆಕ್ನಿಕಲಿ ಹೇಳೋದಿದ್ರೆ ನಾವು ಒಂದು 80% ಸಿನಿಮಾ ಇಲ್ಲಿ ಮಾಡಿದ್ವಿ, ಒಂದು 20% ಸ್ಟುಡಿಯೋದಲ್ಲಿ ಮಾಡಿದ್ವಿ. ಮೇಡಮ್, ಇವಾಗ ಡಾಲಿ ಧನಂಜಯ್ ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು, ಏನಂದ್ರು ನೋಡಿ? ತುಂಬ ಇಷ್ಟಪಟ್ಟರು, ತುಂಬ ನೋಡಿ ತುಂಬ ಖುಷಿಪಟ್ಟರು. ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಅವರ ಶಬ್ದಗಳು, ಅವ್ರು ಏನು ಹೇಳಿದರು ಟ್ರೈಲರ್ ನೋಡಿ ಆಡಿಯನ್ಸಿಗೆ, ಅದು ತುಂಬ ಅವ್ರ ಮನದಾಳದಿಂದ ಬಂದಂಥ ಮಾತುಗಳು. ಬಿಕಾಸ್ ಡಾಲಿ ಧನಂಜಯ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ದು ನಮಗೂ ಕೂಡ ತುಂಬ ಹೆಮ್ಮೆ. ಯಾಕೆಂತೇಳಿದರೆ ಅವರು ಕೊಟ್ಟ ಕಂಟೆಂಟ್ಗಳು, ಅವ್ರು ಇದುವರೆಗೆ ಏನು ಸಿನಿಮಾಗಳು ಕೊಟ್ಟಿದ್ದಾರೆ, ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ತೂಕ ಇರುವ ಕಂಟೆಂಟನ್ನು ಕೊಟ್ಟಿದ್ದಾರೆ. ಅವರು ನಾಟ್ ಓನ್ಲಿ ಮಾಸ್ ಹೀರೋ, ಅವರು ಕಂಟೆಂಟ್ ಸಿನಿಮಾಗಳನ್ನು ಮಾಡಿ ಪ್ರೇಕ್ಷಕರ ಮನಗೆದ್ದವರು. ಸೊ ಅಂಥವರು ಒಂದು ರವಿಕೆ ಪ್ರಸಂಗದಂಥ ಕಂಟೆಂಟ್ಗಳನ್ನು ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ಸಿನಿಮಾಕ್ಕೂ ಅವರಿಂದನೂ ಒಂದು ತೂಕ ಹೆಚ್ಚಾಗಿದೆ. ಸೊ ನಮಗೆ ಅದು ತುಂಬ ಪ್ರೌಡ್ ಇದೆ. ಆ್ಯಂಡ್ ಅವರು ಒಳ್ಳೆ ಶಬ್ದ, ಅವರ ಮಾತುಗಳು ಬಹುಶಃ ನೀವೆಲ್ಲ ನೋಡಿರ್ತೀರಿ, ಅವರ ಮಾತುಗಳಿಂದನೂ ಅರ್ಥ ಆಗಿರುತ್ತೆ ಸಿನಿಮಾ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಸರ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕಮೆಂಟ್ಸ್ ಆಗ್ತಾ ಇರ್ತಾರೆ ಸರ್, ನೀವು ನೋಡಿದ್ರೆ ಕಮೆಂಟ್ಸ್ ಎಲ್ಲ ಹೇಗಿದೆ? ಪಾಸಿಟಿವ್ ಆಗಿದೆಯಾ? ಮೇಡಮ್, ನೀವು ಕೂಡ ನೋಡಿರ್ತೀರ, 2 ಮಿಲಿಯನ್ಸ್ ಮೇಲೆ ಇದ್ದಾರೆ ಫಾಲೋವರ್ಸ್ ಅಂತ ಸರ್ ಹೇಳಿದರು. ಹೇಗಿದೆ ಕಮೆಂಟ್ಸ್ ಆಗಿರ್ಬೋದು ಅಥವಾ ರೆಸ್ಪಾನ್ಸ್ ಆಗಿದೆ ಸೋಷಿಯಲ್ ಮೀಡಿಯಾ ರೆಸ್ಪಾನ್ಸ್? 100ಕ್ಕೆ 99% ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕೆಲವರು ನಮ್ಮ ಸ್ನೇಹಿತರಿರ್ಬೋದು, ಬಟ್ ಕೆಲವರು ಹೊಸಬ್ರು ಇರ್ಬೋದು. ಬಟ್ 1% ಮೇಡಮ್ ಆ್ಯಕ್ಚುಲಿ ಆ ಹ್ಯೂಮನ್ ಎರರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಬಟ್ ಒಂದಷ್ಟು ಇದ್ದೇ ಇರುತ್ತೆ. ಇದು ಯಾವ ಸಿನಿಮಾ ಮಾಡಿದಾರಪ್ಪ, ರೌಕೆ ಅಂತೇಳಿ ಏನಪ್ಪ ಅಂತ ಕೇಳಿದ್ದಾರೆ. ಬಟ್ ಅಂಥವರಿಗೂ ನಾವು ಹೇಳ್ತಾ ಇರೋದು, ನಮಗೆ ಒಂದು ಖುಷಿ ಆಯಿತು, ಅಲ್ಲಿವರೆಗೂ ರೀಚ್ ಆಯಿತು ಅಂತ. ಬ್ರ್ಯಾಂಡಿಂಗಲ್ಲಿ ಖುಷಿ ಏನು ಅಂತ ಹೇಳಿದರೆ ಅಲ್ಲಿವರೆಗೂ ರೀಚ್ ಆಯಿತು. ಈಗ ನಾನು ನಾನು ಮೀಡಿಯಾ ಕನ್ಸಲ್ಟೆಂಟ್ ಇರುವಾಗ ಯಾವತ್ತೊಂದು ಮಾತು ಹೇಳ್ತಿದ್ದೆ, ಒಂದು ಎಡಿಟೋರಿಯಲ್ ಬರೆಯೋದು, ಒಂದು 12-13 ಎಡಿಟೋರಿಯಲ್ ಆದಮೇಲೆ ಬೇಕು ಅಂತ 1-2-3 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಜನ ಓದಿದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಈಗ ನಮಗೆ 100% ಗ್ಯಾರಂಟಿ ನಮ್ದು ಒಂದು ರೀಚ್ ಆಗ್ತಾ ಇದೆ ಅಂತ. ಆ್ಯಂಡ್ ನಾವು ಅಂಥವ್ರಿಗೂ ರೀಪ್ಲೈ ಏನು ಮಾಡಿದ್ವಿ, ಪ್ರೀತಿಯಿಂದ ಮಾಡಿದ್ವಿ ಮೇಡಮ್, ದಯವಿಟ್ಟು ಸಿನಿಮಾ ನೋಡಿ. ಸೊ ಸಿನಿಮಾವನ್ನು ನೋಡಿದ ಮೇಲೆ ಅವರಿಗೆಲ್ಲ ರೈಟ್ ಇದೆ. ಬಿಕಾಸ್ ಅವರ ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ, ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ, ಅವರೊಂದು ಆ ಫ್ರೆಶ್ ಮೂಮೆಂಟನ್ನು ನೋಡಲಿಕ್ಕೆ ಬರ್ತಾರೆ. ಇಲ್ಲದಿದ್ದರೆ ಅವರಿಗೆ ಈಗ ಎಷ್ಟೋ ಆಪ್ಷನ್ಸ್ ಇದೆ. ಈಗ ಪ್ರತಿ ವಾರ 6 ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಬೇರೆ 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 ಸಿನಿಮಾಗಳು ರಿಲೀಸ್ ಆಗ್ತಿದೆ, ಎಲ್ಲ ಸಿನಿಮಾ ಗೆಲ್ಲಬೇಕು. ಬಟ್ ನಮ್ಮದಕ್ಕೆ ಬರಬೇಕಾದ್ರೆ 100% ಅವ್ರಿಗೆ ಫಸ್ಟ್ ಸಿಟ್ಟು ಬರುತ್ತೆ. ನಾನು ಸಂಡೆ ಪ್ಲಾನ್ ಮಾಡಿ ಹೋಗಿದ್ದೆ, ನನ್ನ ಟೈಮ್ ವೇಸ್ಟು, ನನ್ನ ದುಡ್ಡು ವೇಸ್ಟು, ಆ್ಯಂಡ್ ತಲೆ ಎಲ್ಲ ಚಿಟ್ಟಿ ಹಿಡಿತು ಅಂತ 100% ಅಂತ ಸನ್ನಿವೇಶ ಆಗಲ್ಲ. ಆ್ಯಂಡ್ 100% ಅವರು 100ಕ್ಕೆ 99.5% ಅವ್ರಿಗೆ ಇಷ್ಟ ಆಗುತ್ತೆ. ತಾರಾ ಬಳಗ ಯಾರೆಲ್ಲಿದ್ದಾರೆ ಸರ್ ಫಿಲ್ಮಲ್ಲಿ? ಎಕ್ಸಲೆಂಟ್ ತಾರಾ ಬಳಗ ಮೇಡಮ್, ಪೋಸ್ಟ್ರಲ್ಲೇ ನೋಡಿದ್ರು ಅಷ್ಟೇ. ಆ್ಯಂಡ್ ಲಕ್ಕಿ ದಟ್ ನಾನು ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ಓನರ್, ವಿ ಆರ್ ಸೋ ಲಕ್ಕಿ. ಒಳ್ಳೆಯ ತಾರಾ ಬಳಗ ಇದೆ. ಫಸ್ಟ್ ಆಫ್ ಆಲ್ ಗೀತಾ ಮೇಡಮಿಂದ ಶುರುವಾಗಿ ಅದು ಅವರ ಅಪ್ಪ ಅಮ್ಮ ಅಂತ ಬಂದರೆ ಪದ್ಮಜ ರಾವ್ ಇರ್ಬೋದು, ಕೌತಾರ್ ಸರ್ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಬಂದರೆ ಹನುಮಂತರಾವ್ ಕೌಜಲಗಿ ಇರ್ಬೋದು, ಮೀನಾ ಅವ್ರು ಇರ್ಬೋದು, ಚಿಕ್ಕಮ್ಮನ ತಂಗಿ ಅಂತ ಬಂದರೆ ದರ್ಶಿನಿ ಇರ್ಬೋದು, ಫ್ರೆಂಡ್ ಅಂತ ಬಂದರೆ ಖುಷಿ ಆಚಾರ್ ಇರ್ಬೋದು, ಟೈಲರ್ ಅಂತ ಬಂದರೆ ಸಂಪತ್ ಮೈತ್ರಿಯ ಇರ್ಬೋದು, ಆ್ಯಂಡ್ ಟೈಲರ್ ಪಾಯಿಂಟಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಂದರೆ ರಘು ಪಾಂಡೇಶ್ವರ ಅವರು ಇರ್ಬೋದು, ಆ್ಯಂಡ್ ಕೋರ್ಟಿಗೆ ಹೋದರೆ ಹನುಮಂತೇಗೌಡರು ಇರ್ಬೋದು, ರಾಕೇಶ್ ಮಯ್ಯ ಇರ್ಬೋದು, ಆ್ಯಂಡ್ ಸುಮನ್ ರಂಗನಾಥ್ ಅವರು ಇರ್ಬೋದು. ಇದರ ಜೊತೆಯಲ್ಲಿ ಯಾವುದು ಎಲ್ಲ ಹೆಸರು ಹೇಳಿದರೆ ಫುಲ್ಲು ಹೋಗುತ್ತೆ. ಒಂದಷ್ಟು ಟಕ್ 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 ಬಂತು ನೋಡಿ, ಕಲಾರತಿ ಮಹಾದೇವ್ ಅವರು ಇರ್ಬೋದು, ಪ್ರವೀಣಾ ಅವರು ಇರ್ಬೋದು, ಆ್ಯಂಡ್ ಪ್ರವೀಣ್ ಅಥರ್ವ ಅವರು ಇರ್ಬೋದು, ಆಶಾ ಸುಜಯ್ ಅವರು ಇರ್ಬೋದು, ಆ್ಯಂಡ್ ದರ್ಶನ್ ಇರ್ಬೋದು, ರಕ್ಷಕ್ ಇರ್ಬೋದು, ಹರ್ಷಿತ್ ಇರ್ಬೋದು. ಅಂದರೆ ಸೂಪರ್ ಮೇಡಮ್.
ಸುಮತಿ, ಶಿಲ್ಪ ಅವರು, ನಮ್ಮ ಸುಳ್ಯದವರು, ಯಾರು ನಗರ ಪಂಚಾಯತ್ ಸದಸ್ಯರಾದ ಶಿಲ್ಪ ಅವರು. ಜಸ್ಟ್ ಇವಾಗ ನಾನು ಪಾರ್ಲರ್ಗೆ ಹೋಗಿದ್ದೆ, ಅಲ್ಲಿ ಕೂಡ ಹೇಳಿದ್ರು ದೊಡ್ಡಮ್ಮ ಆ್ಯಕ್ಟ್ ಮಾಡಿದ್ದಾರೆ ಅಂತ, ಕೋರ್ಟಲ್ಲಿ ಮಾಡಿದ್ದಾರೆ ಅಂತ. ಬಟ್ ನಾನು ಇದ್ರಲ್ಲಿ ಸಣ್ಣ ದೊಡ್ಡ ಅಂತ ಕನ್ಸಿಡರ್ ಮಾಡಲ್ಲ. ಒಂದು ಸಿನಿಮಾ ಅಂತ ಹೇಳಿದ್ರೆ ನಿಮಗೀಗ ಒಂದು ಊಟ ಅಂತ ಹೇಳಿದ್ರೆ ಎಲ್ಲ ಈಕ್ವಲ್. ಈಗ ರವಿ ಕಲಿಬೇಕಾದ್ರೂ ಅಷ್ಟೇ, ಒಂದು ಹುಕ್ಕು ಅಂತ ಹೇಳಿದ್ರೆ ಹುಕ್ಕು ಅಂತ ಬಿಡ್ಲಿಕ್ಕೆ ಆಗಲ್ಲ, ಇಷ್ಟೇ ಸಣ್ಣ ಅಂತ. ಅದು ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲರ ಬಗ್ಗೆ ಒಂದು ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಯಾವ ಕ್ಯಾರೆಕ್ಟರ್ನ ಹೇಗೆ ಬರೆದಿದ್ದಾರೆ ರೈಟ್ರು, ಅಷ್ಟು ಚಂದ ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಮೇಡಮ್, ನಾನು ಟ್ರೈಲಲ್ಲೇ ನೋಡ್ತಾ ಇದ್ದೆ, ಹುಡುಗನ ಹುಡುಕ್ತಾ ಇರ್ತಾರೆ. ಯಾರು ನಿಜವಾಗಿ ಯಾರು ಮೇಡಮ್, ಅಂದರೆ ಈಗ ಸೀರಿಯಲಲ್ಲಿ ಹೀರೋ ಯಾರಾಗಿರ್ತಾರೆ ಅಂತ? ನಮ್ಮ ಸಿನಿಮಾದಲ್ಲಿ ಹೀರೋ ಯಾರು ಅಂತ ನೀವು ಕೇಳಿದ್ರೆ, ನಮ್ಮ ಸಿನಿಮಾದ ಹೀರೋ ಕೂಡ ಪೋಸ್ಟ್ರಲ್ಲೇ ಇದ್ದಾರೆ. ಯಾರು ಗೆಸ್ ಮಾಡಿ ನೋಡುವ? ಹೌದು. ಸೊ ನಮ್ಮ ಸಿನಿಮಾದ ನಾಯಕ, ನಮ್ಮ ಸಿನಿಮಾದ ನಾಯಕಿ, ನಮ್ಮ ಸಿನಿಮಾದ ಮೇನ್ ಲೀಡ್ ನಮ್ಮ ರವಿಕೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ, ಹೆಣ್ಮಕ್ಳು ಎಷ್ಟೇ ಬೆಲೆಯ ಸೀರೆ ಇದ್ರೂ ಅದರ ರವಿಕೆ ಪರ್ಫೆಕ್ಟಾಗಿ ಇಲ್ಲ ಅಂತ ಹೇಳಿದರೆ ಸೀರೆ ವೇಸ್ಟ್. ಹಾಗೆ ನಮ್ಮ ಚಿತ್ರದಲ್ಲಿ ಅದೊಂದು ರವಿಕೆ ಒಂದು ಇಲ್ಲದೆ ಹೋಗಿದ್ದಿದ್ರೆ ಇಡೀ ಚಿತ್ರ ಅಷ್ಟು ರುಚಿಕರವಾಗಿ ಅಥವಾ ಅಷ್ಟು ರಸವತ್ತಾಗಿ ಇರ್ತಿರ್ಲಿಲ್ವೇನೋ. ಅದೊಂದು ರವಿಕೆ ಬಂದು ಇಡೀ ಒಂದು ಪ್ರಸಂಗನ ಸೃಷ್ಟಿ ಮಾಡಿ ಐ ಥಿಂಕ್ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಮುಖಾಂತರ ಇದು ನಾಯಕನಾಗಿ ನಿಂತಿದೆ ಆ ರವಿಕೆ. ಇವಾಗ ಫಿಲ್ಮಲ್ಲಿ ಎಷ್ಟು ಸಾಂಗ್ ಇದೆ ಮೇಡಮ್? ಅಂದರೆ ಇವಾಗ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ ಆಗುವಂಥದ್ದು ರೀಲ್ಸ್ ಮಾಡೋಕ್ಕೆ ಸಾಂಗ್ಸ್ ಜಾಸ್ತಿ ತಗೊಳ್ತಾರೆ. ಇವಾಗ ಯಾವ್ಯಾವನ ಫಿಲ್ಮಿನ ಸಾಂಗೇ ಹಿಟ್ ಆಗ್ತಾ ಇದೆ. ಕರಿಮಣಿ ಮಾಲೀಕ ನಾನಲ್ಲ, ಯಾವ್ಯಾವ ಓಲ್ಡ್ ಫಿಲ್ಮ್ದು ಸಾಂಗ್ ಇವಾಗ ಹಿಟ್ ಆಗ್ತಾ ಇದೆ. ನಿಮ್ಮ ಸಾಂಗ್ ಫಿಲ್ಮ್ ಸಹ ಫ್ಯೂಚರಲ್ಲಿ ಇನ್ನೊಂದು ಆ್ಯಪ್ ಬರುವಾಗ ಆವಾಗ ಕೂಡ ಹಿಟ್ ಆಗ್ಬೋದು. ಎಷ್ಟು ಫಿಲ್ಮ್ ಸಾಂಗ್ ಇದೆ ಮೇಡಮ್? ಆ್ಯಕ್ಚುಲಿ ಈಗಲೇ ನಮ್ಮದು ಸಾಂಗ್ ಹಿಟ್ ಆಗಿದೆ, ಸುಮಾರು ಜನ ಅದಕ್ಕೆ ರೀಲ್ಸ್ ಮಾಡಿದ್ದಾರೆ. ರವಿಕೆ ನಾನೀಗ ಹಾಡಿದೆ ಅಲ್ಲ, ಆ ಹಾಡು, ಆ ಪೆಪ್ಪಿ ನಂಬರ್ ಟೈಟಲ್ ಟ್ರ್ಯಾಕ್ ಏನಿದೆ ಅದರ ಹುಕ್ ಸ್ಟೆಪ್ಪನ್ನು ಸುಮಾರು ಜನ ಮಾಡಿ ಡ್ಯಾನ್ಸ್ ಮಾಡಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಅಷ್ಟು ರೆಸ್ಪಾನ್ಸ್ ನೋಡಿದಾಗ. ಈ ಸಿನಿಮಾದಲ್ಲಿ ಹಾಡಿನ ವಿಷಯ ಕೇಳಲಿಕ್ಕೆ ಬಂದರೆ 3 ಹಾಡಿದೆ. 2 ಹಾಡು, ಒಂದು ರೊಮ್ಯಾಂಟಿಕ್ ನಂಬರ್ ಹೋಗುತ್ತೆ, ಇನ್ನೊಂದು ಪ್ಯಾಥೋ ಸಾಂಗ್ ಇದೆ. 2 ಮಾಂಟೇಜಸ್ ರೀತಿಯಲ್ಲಿ ಕತೆ ಹೇಳ್ಕೊಂಡು ಹೋಗುತ್ತೆ. ಇನ್ನೊಂದು ಪೆಪ್ಪಿ ನಂಬರ್ ಇರೋದು ಡಾನ್ಸ್ ನಂಬರ್, ನಮ್ಮ ಟೈಟಲ್ ಟ್ರ್ಯಾಕ್ ರವಿಕೆ ಪ್ರಸಂಗ. ಸೊ ನಮ್ಮ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರು ವಿನಯ್ ಶರ್ಮಾ ಅಂತ ಹೇಳಿ. ಸೊ ಅವರು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಸಾಂಗ್ಗಳನ್ನು. ಆ್ಯಂಡ್ ಇದಕ್ಕೆ ಹಾಡಿರೋರು ಮಾನಸ ಹೊಳ್ಳ ಅವರು, ಚೈತ್ರ ಅವರಾಗಿರಲಿ ಅಥವಾ ಜೋಗಿ ಸುನೀತಾ ಅವರು, ಹೌದು. ಸೊ ಚೇತನ್ ನಾಯಕ್, ಕರೆಕ್ಟ್. ಸೊ ಎಲ್ಲರೂ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಲಿರಿಕ್ಸ್ ಬಗ್ಗೆ ಹೇಳಲೇಬೇಕು, ಕಿರಣ್ ಕಾವೇರಪ್ಪ ಅವರು ಅದ್ಭುತವಾಗಿ ಬರೆದಿದ್ದಾರೆ. ಪ್ರತಿಯೊಂದು ವಿಷಯನೂ ಕರೆಕ್ಟಾಗಿ ಮನದಟ್ಟಾಗುವಂತೆ ಪದಗಳನ್ನು ಪೋಣಿಸಿ ಹಾಡುಗಳನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಚಿತ್ರದ ಟೈಟಲ್ ಕೂಡ ಅವರೇ ಕೊಟ್ಟಿರೋದು. ಸೊ ತುಂಬ ಖುಷಿ ಆಗುತ್ತೆ ಹಾಡುಗಳು ಅಷ್ಟು ಅದ್ಭುತವಾಗಿ ಬಂದಿರೋದಕ್ಕೆ. ಇನ್ಫ್ಯಾಕ್ಟ್ ನನಗೆ ಶೂಟ್ ಮಾಡಬೇಕಾದ್ರೆ ಸುಮ್ಮನೆ ರಫ್ ಕೇಳಿ ನನಗೆ ಶೂಟ್ ಮಾಡಬೇಕಾದ್ರೆ ಸಹ ಅದು ಮೈಂಡಲ್ಲಿ ಹಾಗೇ ಇರ್ತಿತ್ತು ಸಾಂಗು. ಈಗ ಆ್ಯಕ್ಚುಯಲ್ ಸಾಂಗ್ ಏನು ರೆಡಿ ಆಗಿದೆ ಸಿನಿಮಾಗೋಸ್ಕರ, ಅದು ಅದ್ಭುತವಾಗಿ ಬಂದಿದೆ. ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ರೊಮ್ಯಾಂಟಿಕ್ ಸಾಂಗ್ ಒಂದು ರೀತಿ ಕಾಡಿದ್ರೆ, ಪ್ಯಾಥೋ ಸಾಂಗ್ ಇನ್ನೊಂದು ರೀತಿ ಕಾಡುತ್ತೆ, ಇನ್ನೊಂದು ಕಡೆ ನಮ್ಮ ಟೈಟಲ್ ಟ್ರ್ಯಾಕ್ ಕುಣಿಸುತ್ತೆ ಎಲ್ಲರನ್ನು. ಸೊ ಎಲ್ಲ ರೀತಿಯ ಕಾಂಬಿನೇಷನ್ ಚಿತ್ರದಲ್ಲಿ ಮಾತ್ರ ಅಲ್ಲದೆ ನಮ್ಮ ಹಾಡುಗಳಲ್ಲೂ ಇದೆ. ಸರ್, ಇವಾಗ ನಾನು ಜಾಸ್ತಿ ನೋಡ್ತಾ ಇದ್ದೆ ಮೇಡಮ್ ಮತ್ತು ನೀವಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ರಿ, ಮಗು ಕೂಡ ಒಟ್ಟಿಗೆ ಬರ್ತಾ ಇತ್ತು. ನಾನು ಆಗಲೇ ಹೇಳಿದೆ ಪೇಮೆಂಟ್ 2 ಕೂಡ ಒಂದೇ ಮನೆಗೆ ಹೋಗಿದೆ ಅಂತೇಳಿ ಅಂತ. ಹೇಗಿತ್ತು ಸರ್ ಇಬ್ಬರು ಗಂಡ ಹೆಂಡತಿ ಒಂದೇ ಫಿಲ್ಮಿಗೆ ಕೆಲಸ ಮಾಡುವಾಗ? ಎಷ್ಟು ಮಜಾ ಆಯಿತು, ಜೊತೆಗೆ ಮಗ ಕೂಡ ಇದ್ದಾನೆ. ಹೇಗಿತ್ತು ಮೇಡಮ್, ನೀವು ಹೇಳಿ ಫಸ್ಟ್. ಪೇಮೆಂಟ್ ಈಗ ಹೋಗ್ಲಿಕ್ಕೆ ನಾವೇ ಅಲ್ಲ. ಸೊ ಎನಿಹೋ ದಟ್ ಇಸ್ ದ ಅದರ್ ಥಿಂಗ್. ಪ್ಲೀಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಕತೆ ಬರೀಲಿಕ್ಕೆ ಅದಕ್ಕಿಂತ ಮುಂಚೆ ನಾವು ಇದು ನಾಟ್ ಓನ್ಲಿ ದಿಸ್ ಮೂವಿ, ನಮ್ಮದು ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ ಆ್ಯಡ್ಸು, ಡಾಕ್ಯುಮೆಂಟ್ರೀಸ್, ಕಾರ್ಪೊರೇಟ್ ಮೂವೀಸು, ಬೇರೆ ಇತರ ಮೂವಿಗಳನ್ನು ನಾವು ಮಾಡಬೇಕಾದ್ರೂ ನಾವು ಒಟ್ಟಿಗೆ ಈಸ್ ಅ ಪಾರ್ಟ್ ಆಫ್ ಇಟ್. ನನ್ನ ಮಗಳೂ ಪಾರ್ಟ್ ಆಫ್ ಇಟ್ ಆಗಿದ್ಲು. ಅವಳು ಸ್ಕೂಲಲ್ಲಿರೋ ಕಾರಣ ಅವಳು ಕಾಣಿಸ್ಕೊಳ್ತಾ ಇಲ್ಲ. ಈ ಸಿನಿಮಾದಲ್ಲಿ ಕತೆ ಬರಿಬೇಕಾದ್ರೂ ಇದೇ ಸ್ವಲ್ಪ ಪೊಸಿಷನ್ ಒಂಚೂರು ಚೇಂಜ್ ಇತ್ತು, ಶಾಲ್ ಒಂದು ಕವರ್ ಇರ್ತಾ ಇತ್ತು ಅಂತ ಅಷ್ಟೇ. ಹೌದು, ಸಣ್ಣ ಇದ್ದ ಅವತ್ತು ನಾನು ಶೂಟಿಂಗ್ ಮಾಡುವಾಗ. ಇವಾಗ ಹಿಂಗಿದ್ದಾನೆ. ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಒಂದು ಪಾರ್ಟೇ ಅಂತ ರೈಟಲ್ಲಿ ಬಂದು ಕೂತ್ಕೊಳ್ತಾನೆ ಅವನು. ನೀನು ಒಂಚೂರು ಅಲ್ಲಿ ಕೂರಂದ್ರೂ ಹೋಗಲ್ಲ, ಅಲ್ಲಿ ಹಿಲ್ ಕಮ್ ಆ್ಯಂಡ್ ಸಿಟ್ ವಿತ್ ಅಸ್, ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳೋ ಇದರಲ್ಲಿ. ಹೌದಲ್ವಾ, ಇಬ್ಬರಿದ್ರು ಅವನು ಬೇಕೇ ಅಲ್ಲ. ಹೌದು. ಆ್ಯಂಡ್ ಅಫ್ಕೋರ್ಸ್ ನಾವು
ಪ್ರೊಫೆಷ್ನಲ್ಲಿ ಬಂದಾಗ ಪ್ರೊಫೆಷ್ನಲ್ಲೇ ಇರ್ತೀವಿ. ಅಲ್ಲಿ ಗಂಡ ಹೆಂಡತಿ ಅವ್ರು ಹೇಳಿದ್ದು ನಾನು ಹೇಳಿದ್ದು ಅದು ಆ ಥರ ಬರಲ್ಲ. ಆನ್ ಸ್ಕ್ರೀನಿಗೆ ಏನು ಬೇಕು, ಔಟ್ಪುಟ್ ಇಸ್ ವೆರಿ ಇಂಪಾರ್ಟೆಂಟ್, ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ, ಅವ್ರು ಏನು ಬೇಕು ಅದನ್ನು ಹೇಳ್ತಾರೆ, ಮಾಡಿಸ್ತಾರೆ. ಸೊ ಪ್ರೊಫೆಷ್ನಲ್ ಕಾಂಬಿನೇಷನ್ ಪ್ರೊಫೆಷ್ನಲ್ ಆಗಿರುತ್ತೆ, ರೊಮ್ಯಾಂಟಿಕ್ ಕಾಂಬಿನೇಷನ್ ರೊಮ್ಯಾಂಟಿಕ್ ಆಗಿರುತ್ತೆ, ಅದು ಬೇರೆ ಕಡೆ ಇರುತ್ತೆ, ಆಫ್ ಸ್ಕ್ರೀನ್ ಇರುತ್ತೆ. ಒಟ್ಟಿನಲ್ಲಿ ಸಕುಟುಂಬ ಸಮೇತರಾಗಿ ಮಾಡಿರುವ ಸಿನಿಮಾ ಸಕುಟುಂಬ ಸಮೇತರಾಗಿ ಬಂದು ಎಲ್ಲರೂ ನೋಡಬೇಕು. ಆದರೆ ನನಗೆ ಖುಷಿ ಆಗ್ತದೆ ಏನು ಅಂತ ಹೇಳಿದ್ರೆ ಮೇಡಮ್, ಐ ಆಮ್ ಸೋ ಲಕ್ಕಿ. ನನ್ನ ಮೊದಲಿಂದ ಏನು ಅಪ್ಪ ಅಮ್ಮ ಇರೋ ಪರಿಚಯ ಮಾಡ್ಕೊಳ್ಳಿ ಸರ್, ನೀವು ಸುಳ್ಯಕ್ಕೆ ಪರಿಚಯ ಒಂದು ಸುಳ್ಯಕ್ಕೆ ಆಲ್ಮೋಸ್ಟ್ ಗೊತ್ತಿರ್ಬೋದು. ಸಂತೋಷ್ ಕೊಡೆಂಕೇರಿ, ಬಾಲಕೃಷ್ಣ ಭಟ್ ಕೊಡೆಂಕೇರಿ ಅವರ ಮಗ, ಬಾಲಕೃಷ್ಣ ಭಟ್ ಹಾಗೂ ಸುಶೀಲಾ ಪಿ ಭಟ್ ಅವರ ಮಗ ನಾನು. ಸೊ ಅಪ್ಪ ರಿಟೈರ್ಡ್ ಪ್ರಿನ್ಸಿಪಾಲು ಆ್ಯಂಡ್ ಇಲ್ಲಿ ನಗರ ಯಾವುದು ಪಂಚಾಯತ್ ಈಗ ಮೆಂಬರ್. ಆ್ಯಂಡ್ ಅದಲ್ಲದೆ ನಾವು ದೃಷ್ಟಿ ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಾ ಇದ್ದೇವೆ. ಆ್ಯಂಡ್ ಅಪ್ಪ ಅದನ್ನು ಟೇಕ್ ಕೇರ್ ಮಾಡ್ತೇವೆ, ಅದರಿಂದ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಪಾರ್ಟ್ ಆಫ್ ದಟ್ ನನ್ನ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಮಾಡಿದರೆ 2007ರಲ್ಲಿ ರಿಜಿಸ್ಟರ್ ಮಾಡಿದ್ದು ದೃಷ್ಟಿ ಅಂತ. ಆ್ಯಂಡ್ ವೆರಿ ತುಂಬ ಖುಷಿಯಾಗೋದೇನು ನನಗೆ, ಒಂದು ಲಕ್ಕಿ ಪೇರೆಂಟ್ಸ್ ವಿಷಯದಲ್ಲಿ, ಎರಡನೇದು ಆ್ಯಸ್ ಎ ಪಾರ್ಟ್ ಆಫ್ ಮೈ ಲೈಫ್ ಆ್ಯಸ್ ಎ ಭಾವನಾ. ಅಂದರೆ ಇಬ್ಬರು ಅವಳಿಗೂ ಮೀಡಿಯಾನೇ ಇಂಟ್ರೆಸ್ಟ್ ಇರುವ ಕಾರಣ. ಸೊ ನನಗೆ ಅದು ಯಾವುದು ನಮ್ಗೆ ಇಲ್ಲಿವರೆಗೂ ಅಷ್ಟೇ ಮನೆಯಿಂದ ಯಾವುದು ಇಲ್ಲಿವರೆಗೂ ಒಂದೇ ಒಂದು ತಕರಾರಾಗಿಲ್ಲ. ಟೈಮಿಂಗ್ಸ್ ವೈಸ್ ಇರ್ಬೋದು. ಈಗ ನಾವು ಶೂಟಿಂಗ್ ಹೋಗುವಾಗ ಬೆಳಗ್ಗೆ 4:15 ಹೇಳ್ತೀವಿ, 5 ಗಂಟೆಯಿಂದ ಪ್ರೊಡಕ್ಷನ್ ಸ್ಟಾರ್ಟ್ಸ್. ಟೀ ಕಾಫಿ ಅದು ಇದು ಪ್ಲ್ಯಾನಿಂಗ್, ಇಂಟರ್ನೆಟ್, ಅದು all the things starts up night at 10:30 to 12. All the things she manages with me. I'm so lucky for that. Especially ಅವಳೇ ರೈಟರ್ ಆದ ಕಾರಣ ಅವಳನ್ನು ಹೇಳಿದೆ, ನಾವೇ ನಮ್ಮ ಕಂಪನಿ ಪ್ರೊಡಕ್ಷನ್ ಮಾಡ್ತಾ ಇದ್ದ ನೀವು ಹೇಳಲೇಬೇಕು. ನನ್ನದಿಂದ ಇರುವ ನಾನು ಕಂಪನಿ ಡೈರೆಕ್ಟರ್ಸ್ ಇರ್ಬೋದು, ಫಂಡರ್ಸ್ ಇರ್ಬೋದು, ಅದು ಗಿರೀಶ್ ಅವರಿರ್ಬೋದು, ಆ್ಯಂಡ್ ಶಿವರುದ್ರಯ್ಯ ಇರ್ಬೋದು, ಗಿರೀಶ್ ಗೌಡ್ರು ಇರ್ಬೋದು, ನಿರಂಜನ್ ಅವರು ಇರ್ಬೋದು, ಶಾಂತನು ಇರ್ಬೋದು, ದಯಶ್ ಶೆಟ್ಟಿ ಇರ್ಬೋದು. ಈಗ ಆಗ್ತಾನೆ ಇದೆ. ಪ್ರಮೋಷನ್ ಮಾಡಬೇಕಾದ್ರೆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತ ಹೇಳುವಾಗ ನಾವು ಆಸ್ ಎ ಮೇಕರ್ಸ್ ಒಂದು ಸಿನಿಮಾ ಮಾಡಿ ನೋಡು ಅಂತ ಹೇಳ್ತೀವಿ. ಅದು ಎರಡರಿಂದನೂ ಕಷ್ಟ ಇದೆ. ಅಲ್ಲಿ ಮನೆ ಕಟ್ಟಿ ನೋಡು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಅಟ್ಲೀಸ್ಟ್ ಮನೆ ಇರುತ್ತೆ, ಹೆಚ್ಚು ಕಡಿಮೆ ಆದ್ರೂ ಮನೆ ಇರುತ್ತೆ. ಮದುವೆ ಮಾಡಿ ನೋಡು ಅಂತ ಹೇಳಿದ್ರೆ ಈಗ ಅವರು ಮದುವೆ ಅಂತೂ ಮಾಡ್ತಾರೆ, ಅವ್ರ ಲೈಫ್ ಸೆಟಲ್ ಆಗುತ್ತೆ, ಯಾರೋ ಗಂಡು ಹೆಣ್ಣಿದು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಒಡೆದು ಹೋಗುತ್ತೆ ಹೊರತು ಹಂಗಾಗಬಾರ್ದು ನಾನು ಹೇಳೋದು. ಬಟ್ ಇಲ್ಲಿ ಏನಿರೋದು ಅಂದ್ರೆ ಮೇಡಮ್ ಬರೀ ವರ್ಚುವಲ್. ಇಲ್ಲಿ ಆಕ್ಚುಲಿ ಸಿನಿಮಾ ರಿಲೀಸ್ ಆಗುವವರೆಗೆ ಇರೋದು ಬರೀ ವರ್ಚುವಲ್ ಅಷ್ಟೇ. ದೇರ್ ಇಸ್ ನೋ ಅದರ್ ಪ್ರಾಪರ್ಟಿ. ನಿಮಗೆ ಈ ಪ್ರಾಪರ್ಟಿಯನ್ನು ಇಟ್ಟು ದುಡ್ಡು ಕೊಡಪ್ಪ, ಈ ಪ್ರಾಪರ್ಟಿ ನಂಗೊಂದು ಇದೆ ಅಪ್ಪ ಅಂತ ಹೇಳಕ್ಕಾಗಲ್ಲ. ದಿಸ್ ಇಸ್ ದ ಸಿನಿಮಾದ್ದು ತುಂಬ ರಿಸ್ಕ್ ಫ್ಯಾಕ್ಟರ್. ಬಟ್ ಸ್ಟಿಲ್ ನಾವು ಇದನ್ನು ನಮ್ಮ ಜೊತೆ ಸಾಥ್ ಕೊಡ್ತಾ ಇರುವವರು ಇರ್ಬೋದು. ಈಗ ಪ್ರಮೋಷನ್ಗೆ ಹಣ ಇಲ್ಲಿ ಬರ್ತೀನಿ, ಇಲ್ಲಿ ಹೋಟೆಲ್ ಬೇಕು, ಇಲ್ಲಿ ಟ್ರಾನ್ಸ್ಪೋರ್ಟ್ ಬೇಕು, ಅದು ಎಲ್ಲರೂ ದಟ್ ಇಸ್ ನಮ್ಮ ಒಂದು ಸ್ನೇಹಿತರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಮತ್ತೇನು ಹೇಳೋದು ಅಂತೇಳಿ ಹೇಳಿದ್ರೆ ನಂದು ಇವಳದು ಇಷ್ಟೇ ಮೇಡಮ್. ಸೊ ಈಗ ಗೀತಾ ಮೇಡಮ್ ಸೇರಿದ್ದಾರೆ ಅಂದರೆ ಫ್ರ್ಯಾಂಕ್ಲಿ ಹೇಳೋದು. ಆ್ಯಂಡ್ ನನಗೆ ಅವರ ಬಗ್ಗೆ ತುಂಬ ಪ್ರೌಡ್ ಇದೆ. ಅವರನ್ನು ನಾವು ಎಷ್ಟು ಮೇಡಮ್ ನಾಳೆ ಶೆಡ್ಯೂಲ್ ಇದೆ, ನಾಳೆ ಶೆಡ್ಯೂಲ್ ಒಳಗೆ ಅವ್ರ ಖುಷಿ, ನಾಡಿದ್ದು ಹೌದಾ ದಟ್ ಪ್ಲಾನಿಂಗ್ ಈಸ್ ದೇರ್ ಆ್ಯಂಡ್ ದಟ್ ಕಾಪರೇಟಿವ್ ಅವರು ಮಾಡ್ತಾ ಇರೋದು. ಶೀ ಈಸ್ ಅ ಸ್ಟಾರ್, ಫ್ರ್ಯಾಂಕ್ಲಿ ಹೇಳ್ತಾರೆ. ಫಾರ್ ಮೀ ಆಸ್ ಎ ಡೈರೆಕ್ಟರ್ ಸ್ಟಾರ್, of course people recognize her. She has got her own boundaries, so of course very popular. ಮನೆಗೆ ಪರಿಚಯ ಇರೋರು ಇಷ್ಟ ಆಗ್ತದೆ, ಇಷ್ಟ ಆಗಿ ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಿನ್ನೆ ಒಂದು ರೋಲ್ ಮಾಡುವಾಗ ನೋಡ್ತಾ ಇದ್ದೆ ಮೇಡಮ್ ನಾನು, ಅಮ್ಮನಿಗೆ ಹುಷಾರಿಲ್ಲ ಹಾಗೆ ಮನೇಲಿದ್ದೆ, ನೀನು ವರ್ಕೌಟ್ ಮಾಡ್ತಾ ಇಲ್ಲ ಅಂತ. ಹೌದಾ? ಹೌದು, ಆ್ಯಕ್ಚುಲಿ ಸುಮಾರು ಟೈಮ್ ಆಯಿತು ಹುಷಾರಿಲ್ಲದೆ ಅವರಿಗೆ. ಸೊ ನಾನು ಕೂಡ ಬೇರೆ ಯಾವುದು ಪ್ರಾಜೆಕ್ಟಿಗೆ ಅಥವಾ ಇದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇನ್ನು ಮುಂದೆ ಮತ್ತೆ ಗೇಮ್ ರೀಸ್ಟಾರ್ಟ್ ಆಗುತ್ತೆ, ಎಲ್ಲ ರೀಸ್ಟಾರ್ಟ್ ಆಗುತ್ತೆ. ಇವಾಗ ಚಕ್ರ ಹಿಂಗೆ ಮೇಲಿರೋದು ಕೆಳಗೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಇಟ್ಸ್ ಅ ಸೈಕಲ್. ಸೊ ನಮ್ಮ ಲೈಫಲ್ಲೂ ಅಷ್ಟೇ ಕೆಲವೊಂದು ಸ್ಟಾಗ್ನೆಂಟ್ ಇರುತ್ತೆ, ಮತ್ತೆ ರೀಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಹೇಗೆ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವುದಾದ್ರೂ ನಿಂತಿದೆ ಅಂತಂದರೆ ಮತ್ತೆ ಸ್ಟಾರ್ಟ್ ಆಗೋದಿಲ್ಲ ಅಂತ ನಾವು ಯೋಚನೆ ಮಾಡಲಿಕ್ಕಾಗೋದಿಲ್ಲ. ಮದುವೆ ಸದ್ಯಕ್ಕೆ ಸಾನ್ಯದ್ದಾಗಲಿ, ಆಮೇಲೆ ಗೀತದ್ದು ನೋಡುವ. ಓಕೆ, ಈಗ ನಿಮಗೆ ಎಷ್ಟು ಹೋಪ್ ಇದೆ ಸರ್ ಫಿಲ್ಮ್ ಮೇಲೆ? ಫೈನಲ್ ಆಗಿ ಕೇಳೋದಾದ್ರೆ ಎಷ್ಟು ಹೋಪ್ ಇದೆ? ಕೇಳುವಾಗ ಪಕ್ಕ ಹಿಟ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಎಷ್ಟು ಹೋಪ್ ಇದೆ ಸರ್?
3 ಜನರಿಗೂ? ಅಂದ್ರೆ ಫಸ್ಟ್ ಥಿಂಗ್ ಇಸ್ ದಟ್ 3 ಜನರಿಗೆ ಒಂದು ಭಯ ಇದೆ. ಒಂದು ಹೋಪ್ ಬಗ್ಗೆ ಹೇಳೋದಿದ್ರೆ ಡಬಲ್ ಹೋಪ್ ಇದೆ. ಬಟ್ ಕನ್ನಡಿಗರು ಸಾಥ್ ಕೊಡಬೇಕು, ಸಿನಿಮಾ ಪ್ರಿಯರು ಸಾಥ್ ಕೊಡಬೇಕು. ಇಲ್ಲಿಂದ ಶುರುವಾಗುತ್ತೆ ಮೇಡಮ್. ಅಂದರೆ ಒಂದು ಸಿನಿಮಾ ಮಾಡಿ, ನಾನು ಯಾವತ್ತೂ ಹೇಳ್ತೇನೆ, ಸಿನಿಮಾ ಮಾಡಿ ರಿಲೀಸ್ ಡೇಟ್ವರೆಗೆ ಅದು ನಮ್ಮ ಸಿನಿಮಾ. ಒಂದ್ಸಲ ರಿಲೀಸ್ ಸ್ಯಾಟಲೈಟಿಗೆ ಹೋಗಿ ರಿಲೀಸ್ ಆಯ್ತಾ ಬೆಳ್ಳಿ ಥರದ ಮೇಲೆ ಬಿದ್ದರೆ ಅಷ್ಟೇ. ಅದು 10 ನಿಮಿಷ ಇರ್ಬೋದು, 1/4 ಗಂಟೆ ಇರ್ಬೋದು, ಇಡೀ ಸಿನಿಮಾ ಮುಗಿಯುವಲ್ಲವರೆಗೆ ಇರ್ಬೋದು. ದೆನ್ ಅದು ಜನರ ಸಿನಿಮಾ. ಈ ನಿಟ್ಟಿನಲ್ಲಿ ನೋಡೋದಿದ್ರೆ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿ, ಒಂದು ಒಳ್ಳೆ ಟೈಟಲ್ ಕೊಟ್ಟು, ಒಂದು ಒಳ್ಳೆ ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಏನಿದೆ ಅದು ಎಲ್ಲವನ್ನು ಅದಕ್ಕೆ ಬೇಕಾದಂತೆ ನಾವು ಮಾಡಿ, ಟೆಕ್ನಿಕಲಿ ಅದಕ್ಕೆ ಏನು ಬೇಕು ಅದನ್ನೆಲ್ಲ ಪೂರೈಸಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ. ಕುಟುಂಬ ಸಮೇತ ಜನರು ಅದನ್ನು ನೋಡ್ಬೋದು ಅಂತ ಒಂದು ಸಿನಿಮಾ ಮಾಡಿದ್ದೇವೆ. ಸೊ ಜನರಲ್ಲಿ ಕೇಳ್ಕೊಳ್ಳೋದಷ್ಟೇ, ಒಂದೇನು ಸ್ವಾರ್ಥ ಏನು ಅಂತಂದ್ರೆ ದಯವಿಟ್ಟು ಸಿನಿಮಾ ಗೆಲ್ಲಿಸಿ. ಬಟ್ ಇನ್ನೊಂದೇನು, ಒಂದು ಸಿನಿಮಾ ಜನರಿಗೆ ಇಷ್ಟ ಆಗುವ ರೀತಿಯಲ್ಲೇ ಮಾಡಿದ್ದೇವೆ ಅಂತ, ದಟ್ ಕಾನ್ಫಿಡೆನ್ಸ್ ನಾನು ಹೇಳ್ತಾ ಇರೋದು. ಬಟ್ ಒಂದು ಸಿನಿಮಾ ಗೆಲ್ಸಿದ್ರು ಅಂದರೆ ಒಂದು ಇಡೀ ಪ್ರೊಡಕ್ಷನ್ ಹೌಸ್ ಉಳಿಯುತ್ತೆ. ಇನ್ನೊಂದಷ್ಟು ಎಲ್ಲರಿಗೂ ಒಂದೊಂದಷ್ಟು ಓಪನಿಂಗ್ ಸಿಗುತ್ತೆ. ಅದು ಸಣ್ಣ ಆ್ಯಕ್ಟ್ರು ದೊಡ್ಡ ಆ್ಯಕ್ಟ್ರು ಅಂತಲ್ಲ, ಟೆಕ್ನಿಷಿಯನ್ಸಿಗೆಲ್ಲ ಎಲ್ಲರಿಗೂ ಸಿಗುತ್ತೆ. ಅಥವಾ ಸೇಮ್ ತಂಡ ಇನ್ನೊಂದು ಸಿನಿಮಾ ಮಾಡುವ ಒಂದು ಹುಮ್ಮಸ್ ಬರುತ್ತೆ. ಎಸ್, ಇನ್ನೊಂದು ಸಣ್ಣ ಡೈಲಾಗ್ ಕೂಡ ಹಿಟ್ ಆಗುತ್ತೆ ಸರ್. ಇವಾಗ ಕಾಂತಾರ ಫಿಲ್ಮಲ್ಲಿ ಜಸ್ಟ್ ಆ ಒಂದು ಕಾಡಿಗೆ ಹೋಗಿ ಸಪ್ಪು ತಗೊಂಬ ಎಷ್ಟು ಹಿಟ್ ಆಗಿ ಹೋಯ್ತು ಅಲ್ವಾ? ನಮ್ಮ ಸಿನಿಮಾದಲ್ಲೂ ಒಂದಷ್ಟು ಡೈಲಾಗ್ಸ್ ಇದೆ. ಟ್ರೈಲರ್ ಅನ್ನು ಬಿಟ್ಟರೆ ಒಂದಷ್ಟು ಒಳ್ಳೆ ಡೈಲಾಗ್ ಇದೆ, ಅಷ್ಟು ಒಳ್ಳೆ ಟರ್ನಿಂಗ್ ಪಾಯಿಂಟ್ಸ್ ಇದೆ, 1-2 ಟ್ವಿಸ್ಟ್ ಇದೆ, ಆ್ಯಂಡ್ ಫೈನಲ್ ಒಂದು ಒಳ್ಳೆ ಮೆಸೇಜ್ ಇದೆ. ಕುಟುಂಬ ಸಮೇತ ಬಂದು ನೋಡಿ ಸಿನಿಮಾ, ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಆಶೀರ್ವಾದ ಮಾಡಿ ನಮಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಫೆಬ್ರವರಿ 14ನೇ ತಾರೀಕು ಎಲ್ಲ ಹೆಣ್ಣು ಮಕ್ಕಳ ರವಿಕೆಯ ರಗಳೆಯ ಕಥೆ, ರವಿಕೆ ಪ್ರಸಂಗ, ನನ್ನ ರವಿಕೆ ಪ್ರಸಂಗ, ನಿಮ್ಮ ರವಿಕೆ ಪ್ರಸಂಗ ಕೂಡ ಹೌದು, ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವು ಕಾಯ್ತಾ ಇರ್ತೀವಿ ನಿಮ್ಮನ್ನು ನೋಡೋದಕ್ಕೆ. ನೀವೆಲ್ಲರೂ ಫ್ಯಾಮಿಲಿ ಸಮೇತ ದಯವಿಟ್ಟು ಬಂದು ನಮ್ಮ ಸಿನಿಮಾವನ್ನು ನೋಡಬೇಕು, ಆನಂದಿಸಬೇಕು. ಫ್ಯಾಮಿಲಿ ಜೊತೆಗೆ ಅಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀವು ಹಾಕಿರೋ ಎಫರ್ಟಿಗೂ, ನೀವು ಕೊಟ್ಟಿರೋ ದುಡ್ಡಿಗೂ ಅಷ್ಟಕ್ಕೂ ಜಸ್ಟಿಫಿಕೇಷನ್ ಸಿಗುತ್ತೆ. ಒಂದು ಪೈಸಾ ವಸೂಲ್ ಸಿನಿಮಾ ಅಂತಲೇ ಹೇಳ್ಬೋದು, ನಗೆ ಹಬ್ಬ ಇರುವಂಥ ಸಿನಿಮಾ ಅಂತ ಹೇಳ್ಬೋದು. ಸೊ ರವಿಕೆ ಪ್ರಸಂಗ 14ನೇ ತಾರೀಕು, ಫೆಬ್ರವರಿ 14ನೇ ತಾರೀಕು ನೆನಪಿರಲಿ, ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ಹೋಗಿ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ಥಿಯೇಟರ್ನಲ್ಲೇ ನೋಡಿ, ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ನನಗಂತೂ ಇವರ ಮಾತು ಕೇಳಿ ನಾನಂತೂ ಸಿಕ್ಕಾಪಟ್ಟೆ ಅಭಿಮಾನಿಯಾಗಿದ್ದೀನಿ. ಯಾಕಂದರೆ ನಾಡಿದ್ದು ನಾನು ನೋಡ್ತೀನಿ ಸರ್. ಇಲ್ಲಿ ಸುಳ್ಯದಲ್ಲಿ ಆಗತ್ತೆ ಅಲ್ವಾ? ಸುಳ್ಯದಲ್ಲಿ ಆಗತ್ತೆ. ನಾನು ಫಸ್ಟ್ ಬಂದು ಜನರ ರಿವ್ಯೂ ಕೂಡ ತಗೊಳ್ತೀನಿ ಹೇಗಿದೆ ಅಂತೇಳಿ. ಫಸ್ಟ್ ಹೋಗಿ ಬಂದು ಮಾತಾಡಿಸ್ತೀನಿ. ತುಂಬ ಇಷ್ಟ ಆಯಿತು ನನಗೆ, ಕತೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಕೂಡ ಫೆಬ್ರವರಿ 16ಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ನೀವು ಕೂಡ ಬಂದು ಈ ಫಿಲ್ಮನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಸರ್ ನೆಕ್ಸ್ಟ್ ನಿಮಗೆ ನಾವು ಇಲ್ಲಿ ವಾಪಸ್ ಸಕ್ಸಸ್ ಪಾರ್ಟಿಯಲ್ಲಿ ಮೀಟ್ ಆಗೋಣ. ನನ್ನ ಸೈಡಿಂದ ತತಸ್ತು ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು 3 ಜನರಿಗೂ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ರಕ್ಷಿತ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ರವಿಕೆ ಪ್ರಸಂಗ ಸಿನಿಮಾ ಇವಾಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಇವತ್ತು ನಮ್ಮೊಂದಿಗೆ ಚಿತ್ರತಂಡ ಇದೆ. ನಿಮಗೆ ಪರ್ಸ್ನಲ್ ಆಗಿ ಈ ರವಿಕೆಯ ಒಂದು ಪ್ರಸಂಗ ಇನ್ಸಿಡೆಂಟ್ ನಡೆದಿದೆಯಾ? ಖಂಡಿತ ನಡೆದಿದೆ. ಇವಾಗ ಈ ಫಿಲ್ಮ್ನ ಒಂದು ಪ್ರಮೋಷನ್ ಯಾವ ಥರ ನಡೀತಾ ಇದೆ ಮೇಡಮ್? ನೋಡಿ, ನಾಯಕಿಯಾಗಿ ರವಿಕೆ ಪ್ರಸಂಗದಲ್ಲಿ ಗೀತಾ ಭಾರತಿ ಭಟ್. ಈ ಫಿಲ್ಮ್ ರವಿಕೆ ಪ್ರಸಂಗಕ್ಕೆ ಗೀತಾ ಭಾರತಿ ಭಟ್ ಯಾಕೆ? ನೀವು ಸಿನಿಮಾ ನೋಡಬೇಕು. ಸಿನಿಮಾ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ 110% ಗೀತಾ ಭಾರತಿ ಭಟ್ ಅವರೇ ಇರಬೇಕು, ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಸ್ ಎ ಡೈರೆಕ್ಟರ್ ನಾನು ಹೇಳ್ತಾ ಇರೋದು ಸರ್. ಇವಾಗ ರವಿಕೆ ಪ್ರಸಂಗ ಅಂತ ಹೇಳುವಂಥದ್ದು ಆ ಥರದ ಫಿಲ್ಮ್ ಅಂತ ಕೆಲವು ಜನರು ಹೇಳ್ತಾ ಇದ್ದಾರೆ. ಎಸ್, ಹೌದಾ?